ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕರಿಸುತ್ತಾ ಹಾಗೂ ಪತ್ರಜೀವಿಗಳು ಮತ್ತೊಮ್ಮೆ ನಾನು ಧನ್ಯವಾದ ನಮಸ್ಕಾರ ಅರ್ಪಿಸುತ್ತಾ ಮೊದಲಿಗೆ ಸೋಮೇಶ್ವರ ಶತಕದೊಂದಿಗೆ ಪ್ರಾರಂಭ ಮಾಡ್ತೀನಿ ಮಾಸ್ಟರ್. ನೆಗ್ರೋದ ಬೀಜವಂ ಕೆಲವಂ ಸಿಡಿದು ಪೆರ್ಮರವಾಗದೆ ಎಳೆಗರಂ ಎತ್ತಾಗದೆ ಮಿಡಿ ಪಣ್ಣಾಗದೆ ಬಡವಂ ಕಾಲಾನುಕಾಲಕ್ಕೆ ಬಡವಂ ಬಲ್ಲಿದನಾಗನೆ ಎಳೆಗರಂ ಎತ್ತಾಗದೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳಿ. ಯಾಕಂದ್ರೆ ಈ ಸೋಮೇಶ್ವರ ಶತಕವನ್ನು ಯಾಕೆ ನಾವು ತಗೊಂಡೆ ಅಂತಂದ್ರೆ, ನಾವು ಧ್ಯಾನ ಮಾಡ್ತಿರ್ತೀವಿ, ಎಷ್ಟು ವರ್ಷ ಆಯ್ತು ಮಾಡ್ತೀವಿ ನಮ್ಗಿನ್ನ ಏನು ಫಲ ದೊರೆಯಲ್ದಲ್ಲ ಅನ್ನೋಂಥ ಮನಸ್ಥಿತಿ ನಮ್ಮಲ್ಲಿ ಕೆಲವೊಬ್ಬರ ಬಲ್ಲಿ ಇರ್ತದ. ಆದ್ರೆ ಒಂದೇ ದಿನಕ್ಕೆ ಆಗೋದಲ್ಲ ಅದು. ಒಂದು ಸಣ್ಣ ಕಾಯಿ ಅಂತದ್ದು ಆಗ್ಬೇಕಾದ್ರೆ ಅದರದೇ ಆದ ಕಾಲಾವಕಾಶ ತಗೊಂತದ. ಒಂದು ಸಣ್ಣ ಕರು ದೊಡ್ಡ ಎತ್ತಾಗ್ಬೇಕಾದ್ರೆ ಅದರೇ ಆದಂತ ಕಾಲ ಅವಕಾಶವನ್ನು ತಗೊಂತದೆ. ಒಂದು ನೆಗ್ರೋದ ಬೀಜ ಅಂದ್ರೆ ಒಂದು ಆಲ್ಮರದ ಚಿಕ್ಕ ಬೀಜ, ಇಷ್ಟು ಕಣ್ಣಿಗೆ ಕಾಣಿಸೋಷ್ಟು ಸಣ್ಣ ಬೀಜ ಇರ್ತದೆ. ಗಮನಿಸಬೇಕು ಮಾಸ್ಟರ್ ತಾವೆಲ್ಲ. ಅದ್ರ ಬೀಜ ಬಹಳ ಸಣ್ಣದ. ಅದ್ರ ಬೀಜ ನೆಗ್ರೋದ ಬೀಜ ಅಂದ್ರೆ ಆಲ್ದ ಮರದ ಬೀಜ ಒಂದೇ ಸಿಡಿತು ಬಿತ್ತು ಅಂತಂದ್ರ ದೊಡ್ಡ ಮರ ಆಗುದಿಲ್ಲ ಅನ್ನೋದು ಅಂತ ಹೇಳಿ ಸೋಮೇಶ್ವರ ಶತಕದಾಗ ಹೇಳ್ತಾರೆ. ಅದೇ ತರ ನಾವು ಸಾಧನೆಯನ್ನ ನಾವು ಒಟ್ಟೆ ಕಾಲಾವಕಾಶದ ಜೊತೆ, ನಾವು ಕಾಲದ ಜೊತೆ, ಸಮಯದ ಜೊತೆ ನಾವು ಮಾಡ್ತಾ ಹೋದ್ವಿ ಅಂದ್ರ ಒಂದ್ ವಿಷಯ ನಮಗೆ ಸಾಧನೆ ಸಿದ್ಧಿಸ್ತದ ಅಂತ ಹೇಳ್ತಾ ನಾನು ಪ್ರಾರಂಭ ಮಾಡ್ತೀನಿ ಸರ್. ಕಗ್ಗ ಅನ್ನೋ ತಗೊಂಡು ಡಿ.ವಿ.ಜಿ ಅವ್ರ ಕಗ್ಗ. ಡಿ.ವಿ.ಜಿ ಅವ್ರ ಕಗ್ಗ ಹೇಳೋಕ್ಕಿಂತ ಮುಂಚೆ ಒಂದು ಆ ಕಗ್ಗದ ಬಗ್ಗೆ, ಕಗ್ಗದ ಎಷ್ಟು ಎತ್ತರಕ್ಕದ, ಅದನ್ನ ಇನ್ನು ಏನಂತ ಕರೀತಾರೆ ಮಾಸ್ಟರ್ ಅಂದ್ರೆ ಕನ್ನಡದ ಭಗವದ್ಗೀತೆ ಅಂತಾನು ಕರೀತಾರೆ ಅದನ್ನ. ಡಿ.ವಿ.ಜಿ ಅವ್ರ ಕಗ್ಗಗಳು ಬಹಳಷ್ಟು ಒಂದು ಕಗ್ಗ. ಇದ್ರೊಳಗೆ ಏನ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬೋಧನೆ ಮಾಡದಂತ ಒಂದೊಂದು ಶ್ಲೋಕದನ್ನ ಒಂದೊಂದು ಕಗ್ಗಕ್ಕೆ ಹೋಲಿಕೆ ಮಾಡಿ ನೋಡಿದ್ರ ಎಷ್ಟೊಂದು ಸಾಮರಸ್ಯದ ಸತ್ಯಾಸತ್ಯತೆ ಅಂತ ಹೇಳಿ ಹೇಳ್ತಾರೆ. ಅದೇ ತರ ಕನ್ನಡದಲ್ಲಿ ಭಗವದ್ಗೀತೆ ಅಂತ ಕರೀತಾರೆ. ಒಂದು ಕಗ್ಗದ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈಗ ಚಂದ್ರನಲ್ಲಿ ಹೋಗಿ ಬರೋದು ತಮ್ಗೆಲ್ಲರಿಗೂ ಗೊತ್ತಿದೆ ವಿಷಯ. ಚಂದ್ರನ್ ಕಂಡು ಹಿಡಿದ್ರ ಚಂದ್ರಗ್ರಹಕ್ಕೆ ಹೋಗಿ ಬರ್ತಾರ. ನಾವು ಬರೀ ಪೂಜೆ ಮಾಡ್ತಿದ್ದೆವು, ಚಂದ ಮಾಮನ್ ಕತ್ತಿ ಹೇಳಿ ತೋರಿಸಿ ಊಟ ಮಾಡಿಸ್ತಿದ್ದೆವು. ಅದಕ್ಕಿಂತ ಹೋಗಿ ಅವನ ಮೇಲೆ ಕಾಲೂರಿ ಬಂದಾರ. ಆಲ್ರೆಡಿ ಸೈಟ್ ತಗೊಳ್ಳುವಂತ ಅದು ನಡೆದದ. ಅದಕ್ಕೆ ಈ ತರ ಎಲ್ಲ ಸುಮ್ಮನೆ ಒಂದು ಚಿಕ್ಕ ಸಮಯ ವಿಷಯ ಒಂದು ನಾವು ಊಹಿಸ್ಕೊಳ್ಳೋದು ಇದು ಯಾಕ ಅಂತ ಹೇಳಿ ಕುಂತೆಲ್ಲವರು ಮಾತಾಡೋ ಹೊತ್ನ್ಯಾಗ ದೊಡ್ಡ ದೊಡ್ಡ ಗಣ್ಯರು ಮಾತಾಡ್ತಿರ್ತಾರ. ಈಗಂತೂ ಸೈಟ್ ಅಂತೂ ತಗೊಂಡ್ರು. ಸೈಟ್ ತಗೊಂಡ್ಮೇಲೆ ಮನಿ ಕಟ್ಸಿದ್ರು. ಮನಿ ಕಟ್ಸಿದ ಮೇಲೆ ಅಲ್ಲಿ ಚಂದ್ರನ ಮೇಲೆ ಹೋಗಿ ನಾವು ಇರ್ಬೇಕಾದ್ರ, ಜೀವನ ಮಾಡ್ಬೇಕಾರ ಸಾಮಾನುಗಳು ಏನೇನ್ ತಗೋಬೇಕು ಅಂತ ಚರ್ಚೆ ನಡೀತದೆ. ಅಲ್ಲಿ ಎಲ್ಲರೂ ಒಂದೊಂದ್ ಹೇಳ್ತಾರೆ. ತಮ್ಗೆ ತಿಳಿದಂತ ವಸ್ತುಗಳನ್ನ ನಾವು ತಗೊಂಡು ಹೋಗ್ಬೇಕು, ಇದೆಲ್ಲ ಒಯ್ಯಬೇಕು ಅಂತ ಹೇಳ್ತಾರೆ. ಒಬ್ರು ಹೇಳ್ತಾರ ನೀವು ಏನಾರ ಒಯ್ಯಿರಿ, ಏನಾರ ಬಿಡ್ರಿ, ಆದ್ರ ಡಿ.ವಿ.ಜಿ ಅವ್ರದ್ದು ಕಗ್ಗ ಮಾತ್ರ ತಗೊಂಡ್ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದ್ರ ಅದ್ರ ಮಹತ್ವ ಎಷ್ಟದ, ಮಹತ್ವ ಎಷ್ಟದ ಅನ್ನೋದಕ್ಕ ನಾ ಉದಾಹರಣೆ ತಗೋತೀನಿ ಮಾಸ್ಟರ್. ಏನಂದ್ರ ಬದುಕನ್ ಹೆಂಗ್ ಬದುಕಬೇಕು, ಏನ್ ಇದ್ರು ನಡೀತದ, ಏನ್ ಇರದೇ ಇದ್ರು ನಡೀತದ, ಯಾವ ಪರಿಸ್ಥಿತಿ ಬಂದ್ರು ಎಂತಾದ ಸ್ಥಿತಿ ಒಳಗುನು ಸಮಚಿತ್ತತೆ ನಾವು ಕಾಯ್ಕೋಬೇಕು ಅನ್ನೋದು ಈ ಪ್ರತಿಯೊಂದು ಕಗ್ಗ ಹೇಳ್ತಾವ ಅಂತ ಹೇಳಿ ಅದನ್ನ ತಗೊಂಡೆ ಮಾಸ್ಟರ್. ಹಾಗೆ ತಿಳಿದಂಗನೆ ಕೆಲವೊಂದು ಕಗ್ಗಗಳು ನನಗ ಕೆಲವೊಂದು ಸಮಯ ಡಿಫಿಕಲ್ಟ್ ಬಂದಾಗ ಮಂಗಳ ಮೇಡಮ್ ಒಂದ್ ಸಲ ಎತ್ತಿದ್ರು, ನೀವು ಏನು ಮಾಡ್ಬೇಡಿ, ಕಗ್ಗಗಳು ಹಾಕೊಂಡ್ ಕೇಳ್ರಿ, ಅದನ್ನ ಜೋರಿಗೆ ಹಾಕ್ರಿ, ಮನೆಯವ್ರೆಲ್ಲರೂ ಕೇಳಂಗ ಕಗ್ಗಗಳನ್ನ ಹಾಕ್ರಿ, ಅದ್ರ ತಾತ್ಪರ್ಯ ಇರುವಂತ ಕಗ್ಗಗಳನ್ನ ಹಾಕಿ ಹೇಳ್ರಿ. ಅದರಿಂದ ನಂಗೆ ಬಹಳಷ್ಟು ಉಪಯೋಗ ಆಗಿದೆ ಮಾಸ್ಟರ್. ಅದಕ್ಕೆ ಈ ಮಂಕುತಿಮ್ಮನ ಕಗ್ಗ ಅಂದ್ರೆ ನನಗೆ ಬಹಳ ಇಷ್ಟ. ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗೈತಿ. ಅಂದ್ರೆ ಯಾವುದೇ ಏನೇ ಅಂತ ಪರಿಸ್ಥಿತಿ ಬಂದ್ರು ಅದರಿಂದ ನಾವು ಯಾವ ತರ ಪಾರಾಗ್ಬೇಕು, ಯಾವ ತರ ನೋಡದೇನೆ ಅದನ್ನ ಅನುಭವಿಸ್ತೀವಿ. ಈ ಕಷ್ಟ ಬಂದಂತೂ ಬಿಡಂಗಿಲ್ಲ. ಆದ್ರೆ ಈ ಒಂದು ಮಾಸ್ಟರ್ಸ್ ನಾನು ಉದಾಹರಣೆ ಹೇಳ್ಬೇಕಂದ್ರ, ಡಾಕ್ಟರ್ಸ್ ಆಪರೇಷನ್ ಮಾಡ್ತಿರ್ತಾರ. ಅದೇ ಅನಸ್ಟಿಯ ಕೊಟ್ಟು ಅಂತಂದ್ರ ನಮ್ಗ್ ಅರಿವು ಇರ್ತದ. ನಮ್ ಕೆಳಗಡೆ ಭಾಗನ ಕಟ್ ಮಾಡಿದ್ರು ನಮ್ ಆ ನೋವನ್ನ ಅನುಭವಕ್ಕೆ ಬರಂಗಿಲ್ಲ. ಅದು ಆಲ್ರೆಡಿ ನಡೀತಿರ್ತದಲ್ಲಿ, ಅದ ಕ್ರಿಯೆ ನಡೀತಿರ್ತದ. ನಮ್ಗ ಆ ನೋವು ಗಮನಕ್ಕೆ ಬರಂಗಿಲ್ಲ. ಅನಸ್ತೇಶ ಕೊಟ್ಟು ಬಿಟ್ಟಿರ್ತಾರ. ಅದೇ ತರ ನಾವಿಲ್ಲಿ ಧ್ಯಾನ ಏನು ಅನಸ್ತೇಶ ತಗೊಂಡಿವಿ ಅಂದ್ರ, ಈ ಕಗ್ಗದ ಒಳಗಿನ ಆಂತರ್ಯದ ಮರ್ಮನ ಅರ್ಥಕೊಂಡಿವಿ ಅಂತಂದ್ರ ನಮ್ ಕಷ್ಟ ಅನ್ಸ್ಕೊಂಡು ಬರುದೇ ಇಲ್ಲ ಅಂತಲ್ಲ ಮಾಸ್ಟರ್. ಈ ಧ್ಯಾನ ಮಾರ್ಗಕ್ಕೆ ಬಂದಂತವ್ರಿಗೆ ಏನು ಕಷ್ಟ ಬರುದೇ ಇಲ್ಲ. ನಾವು ಸುಖಪತಿಗಳಿರ್ತೀವಿ, ಬರುವೇವು ಎಲ್ಲ. ಆವು ಬಂದಾಗ ನಮ್ಮನ್ನ ಬಾಧೆ ಒಳಪಡದಂತೆ ಹೊರಗೆ ಬರುವಂತ ದಾರಿಗಳು ತೋರಿಸ್ತಾರೆ ಮಾಸ್ಟರ್ಸ್. ಈಗ ಅನಸ್ತೇಶ ಕೊಟ್ಟು ಆಪ್ಷನ್ ಮಾಡಿರ್ತಾರ, ಆಪ್ಷನ್ ಆಗಿರ್ತದ, ಹಾಗಾಗಿ ನೋವು ಗೊತ್ತಿರಂಗಿಲ್ಲ. ಆ ತರ ಬಂದ್ರ ಸರಿ ಅದು ಗೊತ್ತಾಗದೆ ಪಾಸ್ ಆಗಿಬಿಡ್ತದೆ ಮಾಸ್ಟರ್ಸ್. ಈಗ ಒಂದು ಹಳ್ಳಿ ಒಳಗ ಹೇಳ್ತಿರ್ತೀವಲ್ಲ, ಬೆಣ್ಣೆನ ಕೂದಲು ತೆಗದಂಗ ಅಂತೇಳಿ. ನೋವು ಆಗಲಾರ್ದಂಗೆ ನಾವು ಆ ವಿಷಮ ಸ್ಥಿತಿಯಿಂದ, ಆ ಪರಿಸ್ಥಿತಿಯಿಂದ ಹೊರಗೆ ಬರುವಂತ ದಾರಿ ಈ ಕಗ್ಗಗಳು ತೋರಿಸ್ತಾವ ಅಂತ ಹೇಳ್ತಾರೆ ಮಾಸ್ಟರ್. ಫಸ್ಟ್ನೇ ಕಗ್ಗ ತಗೋತೀನಿ. ಕಾಣಿಕೆಯ ಉತ್ಕಟತೆ ಅಂದ್ರ ನಮ್ಗೇನು ಕಾಣಂಗಿಲ್ಲ, ನಮ್ಗೇನ್ ಕಾಣದ ಪರವಸ್ತು ಐತಿ, ಭಗವಂತದಾನ ಅಂತೀವಿ, ದೇವರದಾನ ಅಂತೀವಿ, ಅದಾನ ಅಂತೀವಿ. ಕಂಡವ್ರು ಯಾರಪ್ಪ ಅಂತ ಕೇಳಿದಾಗ
ಅದಕ್ಕೆ ನಮ್ಗೆ ಉತ್ತರ ಇರಂಗಿಲ್ಲ. ಆದ್ರೆ ಅವ್ರವ್ರಿಗೆ ಅವ್ರು ಕಾಣ್ಕೋಬೇಕು ಹೊರತು ಮತ್ತೊಬ್ರು ತಂದು ತೋರ್ಸಕ್ ಆಗಂಗಿಲ್ಲ. ಅದು ಉತ್ಕಟತೆ ಹೆಂಗದ, ಒಬ್ಬ ಭಕ್ತನ ಬಲಿ ಯಾವ ತರ ಇರ್ತದ, ಒಬ್ಬ ಸಾಧಕನ ಬಲಿ ಯಾವ ತರ ಇರ್ತದ ಅಂದ್ರೆ ನೀ ಎಲ್ಲಿದೀಯಪ್ಪ ಅನ್ನೋಂತ ಉತ್ಕಟತೆ ಈ ಕಗ್ಗದಲ್ಲಿ ಇಟ್ಟಾರ ಮಾಸ್ಟರ್. ನಿಶೆಯೊಳಂ ಕಾಣಬಾರನು ಹಗಲನಲ್ಲದೊಡೆ, ಶಶಿ ರವಿಗಳವನ ಮನೆ ಕಿಟಕಿಯಾಗಿದರೆ, ಮಸುಕು ಬೆಳಕೊಂದಾದ ಸಂಜೆ ಮಂಜಿನವನು ಮಿಸಿಕಿ ಸುಳೆಯುವ ಸಮಯ ಮಂಕುತಿಮ್ಮ. ಕ್ವಶನ್ ಮಾಡ್ತಾರ ಅವರು, ನೀ ಯಾವತ್ನೇ ಬರ್ತಿ ಯಾವತ್ನೇ ಹೋಗ್ತಿ ನಮ್ಗೆ ಗೊತ್ತಾಗಲ್ದು, ಅದನ್ನಾರ ಹೇಳಿ ನೀನ್ ಕಾಣ್ತೀನಿ ಅಂತ ಹೇಳಿ ಈ ಕಗ್ಗದ ಹೇಳಿದೆ ಅಷ್ಟು ಮಾಸ್ಟರ್. ಭಗವಂತ ಹಗಲ್ನಲ್ಲಿ ಕಾಣಬರುವಂತ ಅನ್ಕೊಂಡನೇನವ, ರಾತ್ರಿ ಎಲ್ಲ ಕಾಣಬಾರದು. ಸೂರ್ಯ ಚಂದ್ರರು ಅವನ ಮನೆಯ ಕಿಟಿಗಳು ಅಲ್ಲವೇ, ಹಗಲು ರಾತ್ರಿಗಳು ಸಂಧಿಸುವ ಸಂಜೆಯೇ ಮಂಜೆ, ಅವನ ಮಿಂಚಿ ಸುಳಿಯುವ ಸಮಯ ಯಾವ ಸಮಯದ ಅಂತ ಹೇಳಿ ಒಬ್ಬ ಭಗವಂತನ ಕಾಣಬಹುದಂತ ಭಕ್ತ ಅಥವಾ ಸಾಧಕ ಅವನ ಮನ ಮಿಡಿತವನ್ನು ಈ ಕಗ್ಗದವ್ರು ಹಿಡಿದಿಟ್ಟಾರೆ ಮಾಸ್ಟರ್ಸ್. ಹೆಂಗ್ ಹಿಡಿದಿಟ್ರಂದ್ರೆ, ಭಗವಂತನ ಕಾಣ ಬಯಸುವ ಸಾಧಕನು ಉತ್ಕಟತೆ ಅಭಿವ್ಯಕ್ತಿ ಇದು ಅಂದ್ರ ಭಾವ. ಈಗ ನಮ್ಗೆಲ್ಲರಿಗೆ ಲಕ್ಷ್ಮೀಕಾಂತ ಮೇಡಮ್ ಇದಕ್ ಹೋಗುದು, ಅಣ್ಣಾಮಲೈಗೆ ಹೋಗುದು, ಅಲ್ಲಿದೆಲ್ಲ ದಿನಲ್ಲಿ ಧ್ಯಾನದಾಗ ತಿಳಿಸಿದ್ರು. ಈಗ ಅಷ್ಟು ಅರ್ಧಕ್ಕರ್ಧ ಜನರು ಹೋದ್ರು. ಆ ತರ ಉತ್ಕಟತೆ ಅಲ್ಲಿ ಹೋಗಿ ನಾವು ನೋಡ್ಬೇಕು ಮಾಡ್ಬೇಕು ಹಂಬಲಿಕೆ, ಆ ತರ ಉತ್ಕಟತೆ ಬಂದಾಗ ಅವನ್ ಕಂಡೇ ತೀರ್ಬೇಕು. ಹೇಗಾದ್ರೂ ಎಲ್ಲಿಯಾದ್ರೂ ಯಾಕೆ ಅವನನ್ನ ಕಾಣಂಗಿಲ್ಲ, ಅವನ್ ಹಗಲ್ನಲ್ಲಿ ಕಾಣಂಗಿಲ್ಲ ಅಂತಂದ್ರ ಇಷ್ಟೆಲ್ಲ ಅಂದ್ರ ರಾತ್ರಿ ಆದ್ರ ನನ್ಗೆ ಯಾಕೆ ತೂರಂಗಿಲ್ಲ, ಹೇಗಿದ್ರು ಸೂರ್ಯ ಚಂದ್ರ ಇಬ್ಬರು ಅವ್ನ ಕಿಟಕಿ ಅಲ್ಲನ, ಅವುಗಳಿಂದಾರು ಎಣಿಕೆ ಯಾಕೆ ನೋಡಂಗಿಲ್ಲ ಅಂತ ಕಗ್ಗದಾಗ ಕೇಳ್ತಾರ. ಮಗು ಹೆಂಗ ಒಂದ್ ದಿವ್ಸ ತಾಯಿನ ಬಿಟ್ಟು ದೂರ ಹೋದಾಗ ಬಡ್ಕೊಂತಿರ್ತದ, ನಮ್ ತಾಯಿನ ಹಂಬಲಿಸಿ ನಾ ಹತ್ರಕ್ ಹೋಗ್ಬೇಕು ಅಂತ ಹಂಬಲಿಸ್ತಿರ್ತದ. ಆ ತರ ಭಕ್ತ ಅಥವಾ ಸಾಧಕ ತನ್ನನ್ನ ತಾನ ಆತ್ಮನ ಅರಿಬೇಕಾದ್ರ ಆ ತರ ಉತ್ಕಟತೆ ಇರ್ತದ. ಭಗವಂತ ಹೊರಗಡೆ ಕಾಣುವ ಭಗವಂತ ನಮ್ಮೊಳಗೆ ಅದನ ಅಂತ ನಮ್ಗೆ ಈಗ ಗೊತ್ತಾಗ್ಯದ. ಅದು ಕಾಣಬೇಕಾದ್ರ ಮಧ್ಯೆ ದೊಡ್ಡ ಪರದೆ ಅದ. ಆ ಪರದೆ ಇದ್ದ ಸಲುವಾಗಿ ನಮ್ಮನ್ನ ನಾವು ಕಾಣಕ್ ಆಗೋಲ್ದು, ಅವನ್ ಸೇರಕ್ ಆಗೋಲ್ದು. ಶಕ್ತಿ ಆ ಭಗವಂತನ ಒಂದ್ ಅಂಶದ ರೂಪವಾಗಿ ಬಂದ್ವಿ ಅಂತ ನಮ್ಗೆಲ್ಲರಿಗೂ ಅಷ್ಟು ಗೊತ್ತದ. ಆ ಅಂಶ ನಮ್ಗೆ ಗೊತ್ತಾಗಬೇಕಾದ್ರೂ ಮತ್ತೊಬ್ರು ತಿಳಿಸ್ಕೊಡಕ್ ಬರ್ಬೇಕು, ಒಬ್ಬ ಗುರು ಬರ್ಬೇಕು, ಮತ್ತೊಬ್ರು ಹೇಳ್ಬೇಕು, ಹೌದು ನಿನ್ನಲ್ಲಿ ಶಕ್ತಿ ಅದ, ನೀ ಕುರಿ ಅಲ್ಲ ನೀ ಹುಲಿ ಅದಿ. ಹುಲಿ ಕತೆ ಕೇಳಿರ್ಬೇಕು ನೀವು, ಕುರಿ ಮಂದಿಯೊಳಗ್ ಬಂದಂತ ಹುಲಿ ಕತೆ. ಕುರಿ ಮಂದಿಯೊಳಗ್ ಚಿಕ್ಕ ಹುಲಿ ಮರಿ ಕಳ್ಕೊಂಡಿರ್ತದ, ಅದು ಕುರಿ ಜೊತೆ ಕುರಿಯಾಗಿ ಬೆಳೆದು ಬಿಟ್ಟಿರ್ತದ. ಅದು ತನ್ನ ಅರಿವು ತಾನ್ ಹುಲಿ ಎದೆ ನೀನ್ ತಿಳ್ಕೊಬೇಕಾದ್ರ ಇನ್ನೊಂದ್ ಹುಲಿ ಬರಬೇಕಾಗ್ತದೆ. ನೀನ್ ಕುರಿ ಮರಿ ಜೊತೆ ಅಡ್ಡಾಡಕತ್ತಿದೆಯಲ್ಲ, ನಿಂದ ಇರು ನಿನ್ ಗೊತ್ತಾಗಲ್ದ, ನಿನ್ ಶಕ್ತಿ ನಿನ್ ಗೊತ್ತಿಲ್ಲನು ಅಂತದ. ಇಲ್ಲ ನಾ ಕುರಿನೇ ಇದೀನಿ ಅಂತದ. ಯಾಕಂದ್ರೆ ಮಾಸ್ಟರ್ ಆಲ್ರೆಡಿ ನಾವ್ ಅದ್ರೊಳಗೆ ಇರ್ತೀವಿ, ನಮ್ ಸುತ್ತಮುತ್ತ ಕುರಿಯಾಗಿ ಬೆಳೆದು ಬಿಟ್ಟಿರ್ತೀವಿ, ನಮ್ಮಲ್ಲಿ ಶಕ್ತಿ ನಮ್ಗೆ ಗೊತ್ತೇ ಇರೋದಿಲ್ಲ. ಅವಾಗ ಹೇಳ್ತದ, ಬಾ ನೀನ್ ಹೊರಗ ನಿನ್ ಶಕ್ತಿ ನಿನ್ ರೂಪ ನೀನ್ ತೋರಿಸ್ತೀನಿ ಕರ್ಕೊಂಡ್ ಹೋಗಿ ಬಾಯಿ ಒಳಗಡೆ ತೋರಿಸಿದಾಗ ಹೌದಲ್ಲ ಅಂತದ್. ಅದೇ ತರ ನಮ್ಗೊಬ್ರು ಬಂದು ಈ ಧ್ಯಾನ ಮಾರ್ಗ ತೋರಿಸಿದಾಗ ಹೌದು ನಮ್ಮಲ್ಲಿ ಒಂದ್ ಶಕ್ತಿ ಅದ ಅನ್ಕೊಂಡಿರ್ತೀವಿ. ಸಾಧನೆ ಮಾಡ್ತಾ ಮಾಡ್ತಾ ಅದ್ ನಮ್ಮ ಅರಿವಿಗೆ ಬರ್ಬೇಕಂತಂದ್ರ ಸಮಯ ಅವಕಾಶ ತಗೋತದ ಮಾಸ್ಟರ್. ಮೂಲ ಚೈತನ್ಯ ಅಂತ ಬಂದಂತ ಹೊಳ್ಳಿ ನಾವು ಕೂಡ್ಕೋಬೇಕದಕ್ಕಂದ್ರ ಬಹಳಷ್ಟು ಸಮಯ ತಗೋತ. ಆದ್ರ ಅದನ್ನ ಭಗವಂತ ಅಂತ ಹೇಳಿ ಒಬ್ಬ ಉತ್ಕಟ ಸಾಧಕನ ಒಂದು ನೋಡ್ಬೇಕಾದಂತ ತವತವಿಕೆ ಇದು. ಹಾಗಾದ್ರೆ ಗೋಧೂಳಿ ಸಮಯಕ್ಕೆ ಹಗಲು ಕರೆಗೆ ರಾತ್ರಿ ಕತ್ಲಿರೋದು ಮಸ್ಕಾದಾಗ ಹೊತ್ತಿನಲ್ಲಿ ನನ್ನ ಕಣ್ಣು ಸ್ಪಷ್ಟವಾಗಿ ಕಾಣದೆ ಮಂಜಾಗಿರೋ ಸಮಯದಲ್ಲಿ ಆತ ಮಿಂಚಿ ಹೊಳೆದು ಮಾಯ ಆಗ್ತಾನೇನು ಅಂತ ಕೇಳ್ತಾನೆ ಕಗ್ಗದಲ್ಲಿ. ಅಂದ್ರ ನನ್ನ ಕಣ್ಣು ಕಾಣಿಸ್ಲಾದ ಸಮಯದಲ್ಲಿ ಬಂದ್ ಹೋಗ್ತಾನೇನವ. ಈ ಮಾತುಗಳೆಲ್ಲ ಭಗವಂತನ ಇರುವಿಕೆಯ ಬಗ್ಗೆ ಸಂದೇಹದ ಕೊಂಕು ಮಾತುಗಳಲ್ಲ, ಆದ್ರೆ ಇನ್ನು ಪಂಚೇಂದ್ರಿಯಗಳು ಸತತವಾಗಿ ತಂದು ಸುರಿಯುವ ಲೋಕದ ವಾರ್ತೆಯಿಂದ ನಮ್ಮ ಮನಸ್ಸು ಮಂಜಾಗಿರ್ತದೆ. ತಂದು ಹಾಕುದಲ್ಲ ನಮ್ಮ ಒಂದ್ ಕ್ಷಣ ಎಷ್ಟು ನಾವು ಸ್ಟೇಷನ್ದಾಗ ಕುಂತಿರ್ತೀವಿ, ಇಲ್ಲಿ ಕುಂತಾಗ ಎಲ್ಲಾ ಸಾಧಕರು ಎಂತೆಂತ ಮಾಸ್ಟರ್ ಬಂದು ಒಳ್ಳೊಳ್ಳೆ ವಿಷಯಗಳನ್ನ ಕೊಡ್ತಿರ್ತಾರೆ. ಅವಾಗ ನಾವ್ ಏನಿರ್ತೀವಿ ಅಲಹಟ್ ಆಗಿರ್ತೀವಿ, ಅರಿವಿಗೆ ಬಂದಿರ್ತೀವಿ. ಆದ್ರೆ ಮತ್ತೆ ಇದ್ ಮುಗಿದ ನಂತರ ನಮ್ ಸಂಸಾರ ಜಂಜಾಟಕ್ಕೆ ಹೋಗ್ಬಿಡ್ತೀವಿ. ಅಲ್ಲಿ ನಾವು ಕಳ್ಕೊಂಡೇ ಬಿಡ್ತೀವಿ. ಒಂದ್ ಕಣ್ಣಿನಿಂದ ನೋಡ್ತಿಲ್ಲ ಅದನ್ ಬೇಕು ಅಂತದ. ಹೆಂಗಂದ್ರ ಲೋಕದ ವಾರ್ತೆಗಳು ಎಲ್ಲಾ ತಂದು ಸುರುತ್ತದೆ ಈ ಮನಸ್ಸ. ಅವಾಗ ನಮ್ ಮನ್ಸು ಎಂತದ ಬೈದಾಡ್ತಿರ್ತದ, ಮಂಜಾಗತ್ತ. ಅವಾಗ ಏನೂ ಕಾಣ್ಸಂಗಿಲ್ಲ ನಮ್ಗ. ಒಂದ್ ಚಂದಂದ ಆಭರಣ, ಈ ಮದುವೆ ಫಂಕ್ಷನ್ ಹೋದ್ವಿ ಅಂದ್ರ ಒಬ್ರು ಆಭರಣ ಹಾಕೊಂಡ್ ಬಂದಿದ್ರ ಈ ಶೇಷನ್ದಾಗ ಕುಂತಾಗ ನಮ್ ಮನಸ್ಥಿತಿನೇ ಬೇರೆ ಇರ್ತದ. ಏನಿಲ್ಲಪ್ಪಾ ನಾವ್ ಆತ್ಮಭಾವದಾಗ ಇದ್ ಯಾವ್ದು ಬರುದಲ್ಲ, ನಮ್ ಸಂಗಟ ಇರೋಷ್ಟು ದಿನ ಅನುಭವಿಸ್ಬೋದು, ಆರಾಮ್ ಇರ್ಬೋದು ಅನ್ಕೊಂಡಿರ್ತೀವಿ. ತಕ್ಷಣ ಮನ್ಸ್ ಚೇಂಜ್ ಆಗ್ತದ ಮಾಸ್ಟರ್ಸ್. ಯಾಕಂದ್ರ ಮನಸ್ಸಿನ ಕೆಲಸನೇ ಅದು ಅಂತ ಹೇಳ್ತಾರೆ. ದಿನಾಲು ಅದಕ್ಕೆ ಸ್ವಚ್ಛ ಮಾಡ್ಬೇಕು, ಅದಕ್ಕೆ ಟ್ರೈನಿಂಗ್ ಕೊಡಬೇಕು. ಅದು ಮಗು ತರ ಮನ್ಸು ಹಠ ಹಿಡಿತದ, ಅದಕ್ಕೆ ರಮಿಸ್ಬೇಕು. ಅದಕ್ಕೆ ಲೋಕದ ವಾರ್ತೆ ತಂದು ಕಸ ಹಾಕ್ತಿರ್ತದ. ಅದ್ ಹಂಗೆ ಶುದ್ಧ ಮಾಡ್ಕೊಂತ ಇರ್ಬೇಕು ಅಂತ ಹೇಳ್ತಾರೆ ಕಗ್ಗದೊಳಗ. ಅದಕ್ಕೆ ನಮ್ ನೋಡಿದ್ವಿ ಅಂದ್ರೆ ಸೀರೆ ಆ ಕಡೆ ಗೊತ್ತಿಲ್ಲ ಮನ್ಸು ನಮಗ್ ಅದು ಒಳೆಬೇಕ ಅನಸ್ತದ. ನಮ್ ಬಲ್ಲಿ ಬಿರು ತುಂಬಿ ಮಡ್ಚಿಡಕ್ ಆಗಂಗಿಲ್ಲ, ಅಷ್ಟು ಸೀರೆ ಇರ್ತಾವ.
ಯಾರ ಮೈ ಮೇಲೆ ಒಂದ್ ಒಳ್ಳೆ ಚಂದ ಕಾಣ್ತಿಲ್ಲ ನಮ್ಮ ಮನಸ್ಸು ಹೋಗೇ ಬಿಡುತ್ತದೆ ಹಂಗೆ ತಕ್ಷಣ. ಅಂತ ಸೀರೆ ನಾನು ಹಾಕೋಬೇಕಲ್ಲ, ಆ ಸೀರೆ ತಗೋಬೇಕಲ್ಲ, ಈ ಆಭರಣ ಹಾಕೋಬೇಕಲ್ಲ. ಅವ್ ತಂದು 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 ಲೋಕದ ವಾರ್ತೆಗಳು ತಂದು ನಮ್ಮ ಮನಸ್ಸಿನಾಗ ಸುರಿದು ಹೆಂಗತ್ತ ಒಂಥರ ಮಂಜಾಗಿ ಬಿಡ್ತದ, ಗೊಂದಲಮಯವಾಗಿ ಮಾಡಿಬಿಡ್ತದ ಮಾಸ್ಟರ್. ಅದಕ್ಕೆ ನಮ್ಮ ಮನಸ್ಸು ಮಂಜಾಗ್ಯದ, ನಮ್ಮ ದೃಷ್ಟಿ ಹೆಂಗಾಗ್ಯದ, ಸ್ಪಷ್ಟತೆ ಕಳ್ಕೊಂಡದ ಅಂತ ಹೇಳ್ತಾರ. ಅದಕ್ಕ ಬಸವಣ್ಣ ಹೇಳ್ತಾರ, ಅವರಿವ್ರ ಚಿಂತೆ ಮಾಡ್ಬೇಡ, ಎಮ್ಮ ಚಿಂತೆ ಯಮಗಯ್ಯ, ಹಾಸ್ ಕೂಡಲ ಸಂಗನು ಒಲಿಯನು ಒಲಿಯದಿರುವನು ಅನ್ನುವ ಚಿಂತೆ ಹಾಸರುಂಟು ಹೃದಯಲ್ಲುಂಟು, ನೆರಮನೆ ಚಿಂತೆ ನಮಗೆ ಕಯ್ಯ ಅಂತ ಹೇಳಿ ತಮಗ್ ತಾವೇ ಹೇಳ್ಕೊತಾರ. ಇದೇ ಅವ ಒಲಿತನೋ ಕಾಣ್ತನೋ ಕಾಣುದಿಲ್ಲ ಅನ್ನೋ ಚಿಂತೆ ಸಾಕಷ್ಟದ, ಮಂದಿ ಮಂದಿ ಚಿಂತೆ ಮಾಡ್ತಿದೆ ಅಂತ ತಮಗ್ ತಾವು ಹೇಳ್ಕೊತಾರೆ ಮಾಸ್ಟರ್ಸ್. ಹೀಗೆ ಮಂಜಾದ ದೃಷ್ಟಿಗೆ ಅವನ ಮಿಂಚಿ ಮರೆಯಾದದ್ದು ಕಾಣದೆ ಹೋಗಿದೆ. ಅವನು ಎಲ್ಲೂ ಇಲ್ಲ ಎನ್ನುವಂತಿಲ್ಲ, ಇಲ್ಲ ಅಂತ ಅನ್ನುವಂಗಿಲ್ಲ ಭಗವಂತ. ಆತ ನನಗ್ ತೋರಲಿಲ್ಲ ಎಂದು ಆಕ್ಷೇಪ ಉತ್ಕಟತೆಯ ಮಾತು, ನನ್ ಕಾಣಂಗಿಲ್ಲಲ್ಲ ಅನ್ನೋದು ಒಂದೊಂದ್ಸಲ ಸಿಟ್ಟು ಬರುತ್ತೆ ಭಕ್ತನಿಗೆ. ಅವನು ಮರೆಯಲಿದ್ದಾನೆ, ನಮ್ಮ ಮಿತಿಗಳಿಂದಾಗಿ ತೋರುತ್ತಿಲ್ಲ. ನಮ್ಮ ಮಿತಿಗಳೇ ಅಷ್ಟು ಸ್ವಲ್ಪ ಅದ ನಮ್ಮ ಮಿತಿ, ನಾವು ಅಪರಿಮಿತ ಕಡೆ ನಾವು ಹೋಗಿಲ್ಲ, ಒಂದು ಪರಿಮಿತಿ ಒಳಗಡೆ ಇದೀವಿ ನಾವು ಎನ್ನುವುದನ್ನು ಅಲ್ಲ ಎಷ್ಟು ಚೆಂದ ಹೇಳ್ತಾರ. ಅಲ್ಲ ಚೆಂದ ಹೇಳ್ತಾರ, ನೆಲದ ಮರಿಯ ನಿಧಾನದಂತೆ. ನಿಧಾನ ಅಂತಂದ್ರ ಭೂಮಿ ಒಳಗಡೆ ನಿಧಿ ಸಿಕ್ತು ಅಂತೀವಿ ನಾವು, ಗಂಟು ಸಿಗುತ್ತೆ ನಮ್ಮಲ್ಲೆಲ್ಲಾ. ಆಲ್ರೆಡಿ ಅದು ಬಹಳ ಅದ ರೀ, ಬಿಜಾಪುರ ಸುತ್ತ ಈಗೆಲ್ಲ ಆಳ್ವಿಕೆ ಅದಲ್ಲ, ಕೋಟೆ ಕೊತ್ತರಗಳು ಇರ್ತಾವಲ್ಲ, ಅಲ್ಲೆಲ್ಲ ನಿಧಿ ಸಾಕಷ್ಟು ನಿಧಿ ಅದ. ನಮ್ಮೂರ್ ಕಡೆ ಇನ್ನೂ ನಿಧಿ ಅವ, ಇನ್ನೂ ನಿಧಿ ಸಿಗ್ತಾವ. ರಾಜ ಬೊಕ್ಕಸ್ ಕೊಡಂಗಿಲ್ಲ, ಅಲ್ಲೇ ಮರಿ 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 ಮುಚ್ಚಿ ತಗೊಂತಾರ ನಿಧಿ. ಅದ್ ನೆಲದ ಮರಿ ನಿಧಾನ ಎಲ್ಲಿದಂತ ನಮ್ಗೆ ಗೊತ್ತಿರಂಗಿಲ್ಲ, ಹಂಗಾರ ಅದ್ ಎಲ್ಲಿದಂತ ನಮ್ಮ ಅರಿವಿಗೆ ಬಂದಿರಂಗಿಲ್ಲ. ಅದೇ ತರ ಭಗವಂತನ ಇರುವಿಕೆ ಐತಿ, ನಿನ್ನ ಅರಿವಿಗೆ ಬರುವುದಿಲ್ಲ ಅಂತ ಅಲ್ಲಂ ಪ್ರಭುಗಳು ಹೇಳ್ತಾರ. ಇಲ್ಲೊಂದು ಭಿಕ್ಷುಕ ಇರ್ತಾನ, ಒಂದು ಗುಡಿಸಲು ಇರ್ತದ, ಒಂದು ಭಿಕ್ಷಾ ಪಾತ್ರೆ, ಒಂದು ಕೋಲು, ಒಂದ್ ಹೊಚ್ಕೊಳಕ, ಬಾಳ ಅಂದ್ರ ಒಂದ್ ಹಾಸ್ಪಿಟಲ್ ಹೊದಿಕೆ ಅಷ್ಟೇ ಇರ್ತದ. ಆ ಗುಡಿಸಲೊಳಗೆ ದಿನಾಲ ಭಿಕ್ಷಾಟನೆ ಮಾಡ್ಕೊಂಡ್ ಬರ್ತಾನ, ಅಲ್ಲೇ ಕುಂತು ಊಟ ಮಾಡ್ತಿರ್ತಾನ. ಇದೇ ಕಾಲ ಕ್ರಮೇಣ ಮಾಡ್ತಾ ಮಾಡ್ತಾ ಒಂದ್ ದಿವ್ಸ ಅವನ ದೇಹ ತ್ಯಾಗ ಮಾಡ್ತಾನ. ಊರವರೆಲ್ಲ ಅವ್ನಿಗೆ ಯಾರು ಇಲ್ಲ, ಪರದೇಶಿ ಅದ ಅಂತ ತಿಳ್ಕೊಂಡು ಅವನು ಶಿವ ಸಂಸ್ಕಾರ ಮಾಡಿ ಆ ಗುಡ್ಸನೆಲ್ಲ ತೆಗೆದು ಅಲ್ಲಿ ಏನಾದ್ರು ಹಾಕಬೇಕಿನ್ನ ಗಿಡಗಳನ್ನ, ಬರೀ ಗುಡ್ಸ್ಲ ಇಟ್ಕೊಂಡ್ ಕುಂದ್ರದೇನು ಅಂತ ಅದನ್ನ ಅಗಿತಾರೆ ಮಾಸ್ಟರ್ಸ್. ಅಲ್ಲಿ ನಿಧಿ ಸಿಗ್ತದ. ಅಂದ್ರೆ ಆ ಭಿಕ್ಷುಕ ಬಡವ ಹೆಂಗದನಂದ್ರ ಅದನ್ನ ಅಯ್ಯಂಗಿಲ್ಲ. ನಾವು ಅಷ್ಟೇ ಧ್ಯಾನ ಮಾಡಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರ ನಮ್ಮ ಒಳಗಿನ ಶಕ್ತಿ ನಮ್ಗೆ ಅರಿವಾಗ್ತದ. ಆ ನಿಧಿ ನಮಗ್ ಗೊತ್ತಿಲ್ಲ, ಐತಿ ನಿಧಿ ಆಲ್ರೆಡಿ ಎಲ್ಲರಲ್ಲಿ ನಿಧಿ ಅದು. ಆ ನಿಧಿ ನಾವು ಯಾರು ಹುಡುಕಾಟ ಮಾಡಿಲ್ಲ, ನಮ್ಮೊಳಗ್ ನಾವು ಹೋಗಿಲ್ಲ, ನಾವು ಕಂಡುಕೊಂಡಿಲ್ಲ. ಸಾಧಕರು ಕಂಡುಕೊಂಡಾರ, ಎಷ್ಟೋ ಜನ ಸಾಧಕರು. ಅದಕ್ಕೆ ನಮ್ಗೆ ಇನ್ನ ಬರಬೇಕು ಅಂತ. ಅಲ್ಲ ಮರಿ ಹೆಂಗ್ ಹೇಳ್ತಾರಂದ್ರ, ನೆಲದ ಮರೆಯ ನಿಧಾನದಂತೆ ಮುಗಿಲ ಮರೆಯ ಮಿಂಚಿನಂತೆ. ಮುಗಿಲ ಮರೆಯ ಮಿಂಚಿನಂತೆ ಕಾಣಿಸುತ್ತೆ, ಅದು ಹೊಳಪು ಬಂದಾಗಷ್ಟೇ ನಮ್ಗೆ ಗೋಚರ ಆಗ್ತದ ಕಣ್ಣಿಗೆ. ಬಯಲ ಮರೆಯಲಡೆಗೆದ್ದ ಮರಿಚಿಕೆಂತೆ, ಮರಿಚಿಕೆ ತಮ್ಗೆಲ್ಲ ಗೊತ್ತಿದ್ದ ಮಾಸ್ಟರ್ ಮರಿಚಿಕೆ ಅಂದ್ರೆ. ಕಂಗಳ ಮರೆಯಲಡೆಗೆದ್ದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನೀವು ಹಂಗದಿರಿ, ನಮ್ ಕಾಣಂಗಿಲ್ಲ, ಆ ತರ ಇದಿರಿ ನೀವು ಅಂತ ಹೇಳಿ ಗುಹೇಶ್ವರ ಅಲ್ಲಂ ಪ್ರಭುಗಳು ಹೇಳ್ತಾರ. ಯಾವ ತರ ಭಗವಂತ ಅದನ್ನ ಅನ್ನೋದಕ್ಕ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಅವರದೇ ವಚನದಲ್ಲಿ, ಶಿಲೆಯಲ್ಲಿ ಪಾವಕದಂತೆ ಅಂದ್ರೆ ಕಲ್ಲಿನೊಳಗ ಬೆಂಕಿ ಅಡಿಗೆ ಅದು ಗೊತ್ತಾಗುದಿಲ್ಲ. ಬೀಜದೊಳಗಿನ ವೃಕ್ಷದಂತೆ, ಬೀಜದೊಳಗ ಒಂದು ಇಡೀ ಸಣ್ಣ ಬೀಜದೊಳಗ ಒಂದ್ ಇಡೀ ಮರನೇ ಅಡಿಗೆದ, ಅದು ನಮ್ಗೆ ಕಾಣಿಸಂಗೇ ಇಲ್ಲ. ಬೀಜದೊಳಗಿನ ವೃಕ್ಷದಂತೆ, ತಿಲದಲ್ಲಿನ ತೈದಲ್ಲ ಅಂತ ಹೇಳ್ತಾರೆ. ಕಾಳಿಗೆ ಕಾಣಿಸ್ತದ ಎಳ್ಳಿನ ಕಾಳ, ಅದ್ರೊಳಗ ಎಣ್ಣೆ ಅಡಿಗೆದಂತ ನಮ್ಗೆ ಕಾಣಿಸ್ತದನ್ನು ಕಾಣಿಸಂಗಿಲ್ಲ. ಆ ತರ ಭಗವಂತದನ ಅಂತ ಹೇಳ್ತಾರೆ. ಹೆಂಗ ಶಿಲೆಯೊಳಗಿನ ಪಾವಕದಂತೆ, ಪಾವಕ ಅಂದ್ರ ಬೆಂಕಿ. ನಾವು ಶಿಲೆಯೊಳಗ ಪಾವಕ ಬೆಂಕಿ ಅದಂದ್ರೆ ನಂಬುತ್ತೇನು ಮಾಸ್ಟರ್ಸ್? ಆಲ್ರೆಡಿ ನಾವು ಸಣ್ಣವರಿದ್ದಾಗ ಹಿಂದೆ ಸಣ್ಣವಕ್ಕಿಂತ ಹಿಂದೆ ಬೆಂಕಿ ಕಡ್ಡಿಪಟ್ನ ಇವಾಗ ಬಂದು ಒಂದಕ್ಕೊಂದ್ ಕಲ್ಲ ಹಿಂಗ ಕಟ್ಟದಾಗ ಘರ್ಷಣೆ ಮಾಡಿದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ ಮಾಸ್ಟರ್ಸ್. ಚಿಕ್ಕದ ಸಣ್ಣ ಸಣ್ಣ ಬೆಂಗಚ್ ಕಲ್ಲ ಅಂತ ಸಿಗ್ತೈತಿ, ಆ ಕಲ್ಲು ಹಿಂಗ್ ಹೊಡೆದ್ರಾಯ್ತು ಅಲ್ಲಿ ಬೆಂಕಿ ಕಡಿ ಹಾರ್ತದ. ಅದಕ್ಕ ಶಿಲೆಯೊಳಗಿನ ಪಾವಕದಂತೆ ಅಲ್ಲಿನ ಜೀವದ, ಕಲ್ಲಿನೊಳಗನು ಜೀವದ ಅಂತ ಹೇಳಿ ಅದ್ರದ್ದನೇ ಬೆಂಕಿ ಹೊತ್ತಿಸಿ ದೂದೆಳ್ಳಿ ಮಾಡಿ ಮೊದ್ಲ ಬೆಂಕಿನ ಅದನ್ನ ಪುಟು ಮಾಡಿ ಅದನ್ನ ಪ್ರಾರಂಭ ಮಾಡ್ತಿದ್ರು ಮಾಸ್ಟರ್. ಈ ಕಡ್ಡಿ ಪಟ್ಟಣ ಬರೋದಕ್ಕಿಂತ ಮುಂಚೆ ಆ ಕಲ್ಲಿನಿಂದನೇ ಬೆಂಕಿ ಹೊತ್ತಿಸಿ ಅದನ್ನ ಯಾವತ್ತೂ ಒಬ್ಬ ದೊಡ್ಡ ದೊಡ್ಡ ಮನೆಗಳದಾಗ ಆ ಬೆಂಕಿ ಕಾಯ್ದಿರಿಸ್ತಿದ್ರಿ ಮಾಸ್ಟರ್ಸ್. ಇವಾಗ ಬರ್ತಾ 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 ಕಡ್ಡಿ ಪಟ್ಟಣ ಬಂದಿದೆ. ಈ ಹಿಂದೆ ಅದರಿಂದನೇ ಉತ್ಪತ್ತಿ ಆಗ್ತಿತ್ತು. ಈಗ ಹೇಳಿದ್ರೆ ಯಾರು ಹೌದಾ ಕಲ್ಲಿನೊಳಗೆ ಹೆಂಗ್ ಬೆಂಕಿ ಸಿಗ್ತದ ಅನ್ಬೋದು. ಅದು ಶಿಲೆಯೊಳಗಿನ ಪಾವಕದಂತೆ ಅದು ಐತಿ, ಆದ್ರ ಕಾಣಿಸಂಗಿಲ್ಲ. ಕಾಣಿಸ್ತೇನ್ರ ನಮ್ ನೋಡಾಕ ಕಾಣಿಸೋದಿಲ್ಲ, ಅದು ಶಿಲೆ ಒಳಗಿನ ಪಾವಕ. ಆ ತರ ಭಗವಂತ ಅಡಿಗೆಯನ್ನ ಅಂತ ಹೇಳ್ತಾರೆ ಗುಹೇಶ್ವರ ನಿಮ್ಮ ನಿಲುವು ಅಂತೇಳಿ. ಕಣ್ಣಿಗೆ ಕಾಣದ ಅದರ ಇರುವಿಕೆಯನ್ನು ಸಹಸ್ರ ಅನುಭವಗಳಿಂದ ತೋರುವ ಭಗವಂತನ ಕಾಣುವ ತಹಿತೈಕೆ ಭಕ್ತನದು. ಕಣ್ಣಿಗೆ ಕಾಣಂಗಿಲ್ಲ, ಆದ ಇರುವಿಕೆ ಮಾತ್ರ ಗೊತ್ತಾಗ್ತದೆ. ನಮ್ ಗಾಳಿ ಗೊತ್ತಾಗ್ತದೇನ್ರಿ? ಇರುವಿಕೆ ಮಾತ್ರ ಗೊತ್ತಾಗ್ತದೆ, ಕಣ್ಣಿಗೆ ಕಾಣಿಸೋದಲ್ಲ. ಅದ ಇರುವಿಕೆ ನಮಗ್ ಗೊತ್ತಾಗ್ತದೆ. ಇಂಥವು ಸಹಸ್ರ ಅನುಭವ ಆಗ್ತದ.
ಅದನ್ನ ತಹಿತೈಕೆ ಭಕ್ತನದು ಕಾಣಬೇಕನ್ನೋದು ಹಂಬಲ ಭಕ್ತಂದು. ಇದು ಮೀರಾಳಿಗೆ ಆದದ್ದು. ಮೀರಾ ಇದೇ ತಹಿತೈಕೆಯಿಂದ ಭಗವಂತನ ಕಂಡುಕೊಂಡ್ಲಕ್ಕೆ ಅವಳೊಳಗೆ ಕಂಡುಕೊಂಡ್ಲು. ಚೈತನ್ಯ ಮಹಾಪ್ರಭುಗಳು ರಾಮಕೃಷ್ಣರಿಗೆ, ಅಂಡಾಳುಗೆ, ಕೊಡಗೂಶಿಗೆ, ಕನಕ ಪುರಂದರರಿಗೆ, ಬಸವಣ್ಣನವರಿಗೆ, ಮಹಾದೇವಿ ಅಕ್ಕನಿಗೆ, ಅವರಿಗೆಲ್ಲ ಸಾಧಕರು ಅಷ್ಟೊಂದು ಸಾಧನೆ ಮಾಡಿದ್ರು ಅವ್ರು ಭಗವಂತನ ಕಂಡುಕೊಂಡ್ರು ಅವರು ಅಂತ ಹೇಳ್ತಾರೆ. ಇನ್ನೊಂದು ಅಕ್ಕ ಹೇಳ್ತಾಳ, ಅಕ್ಕನವ್ರಿಗೆ ಏನ್ ಹೇಳ್ತಾಳ ಅಂದ್ರ, ನಾವ್ ಯಾವ ತರ ಸಿಕ್ ಹಾಕೊಂಡಿವಿ, ನಮ್ಮನ್ನ ನಾವ್ ಯಾವ ಬಲೆ ಒಳಗ ನಾವೇ ಮಾಡ್ಕೊಂಡಿವಿ, ಮತ್ತೊಬ್ರಲ್ಲ ಮಾಡಿದ್ದು ನಾವೇ ಅಂತ ಅಕ್ಕ ಹೇಳ್ತಾಳ್ರಿ ಒಂದು ವಚನದೊಳಗ. ತರಿಣಿ ಹುಳು ತನ್ನ ಸ್ನೇಹದಲ್ಲಿ ಮನೆ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ. ತರಿಣಿ ಹುಳು ರೇಷ್ಮೆ ಸೀರೆ ಹಾಕೋತೀವ್ರಿ ಮೇಡಮ್ ಮಾಸ್ಟರ್ ನಾವೆಲ್ಲರೂ. ಆ ರೇಷ್ಮೆ ಸೀರೆ ಹಿಂದಿನ ಕತೆ ನಮಗ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಅದು ಗೂಡು ಕಟ್ಕೋತದ, ಇಷ್ಟು ಉದ್ದ ಹುಳು ಇರ್ತದ. ನಮ್ಮಲ್ಲಿ ರೇಷ್ಮೆ ಸಾಗಾಣಿಕೆ ಮಾಡ್ತಿದ್ರು, ಪ್ರತ್ಯಕ್ಷ ನಾವು ನೋಡಿವಿ ಅದನ್ನ. ಗೂಡು ಕಟ್ಕೋತ ಅದೇನ್ ಮಾಡ್ತಾ ಮೊದ್ಲೆಲ್ಲಾ ಹುಲ್ಲು ತಂದ್ ಹಾಕ್ತಾರ, ಮೇಯ್ತದ, ಇಷ್ಟು ದಪ್ಪ ಆಗ್ತದ. ಇಷ್ಟಿದ್ದದ ಹುಳು ಇಷ್ಟು ದಪ್ಪ ಇಷ್ಟುದ್ದ ಹುಳುವಾಗಿ ಒಂದು ಚಂದ್ರಕ್ಕಿಂತ ಬಟ್ಟೆಯಲ್ಲಿ ಹಾಕ್ತಾರ. ತನ್ನೊಳಗನೆ ಅದ ರಸ ಬಿಟ್ಕೊಂಡ್ ತನ್ನ ಸುತ್ತ ಒಳಗಿರ್ತದ, ತನ್ನ ಸುತ್ತ ಸುತ್ತುವಂತದ, ತನ್ನ ಸುತ್ತ ಸುತ್ತುವಂತ ಒಂದ್ ದಿವ್ಸ ಅದ್ರಲ್ಲೇ ಪ್ರಾಣ ಬಿಡ್ತದ ಅದು. ತರಣಿ ಹುಳು ಅಂದ್ರೆ ನಾವ್ ಹೆಂಗಂದ್ರ ನಾವೇ ಸುತ್ತ ಹಾಕೊಂಡಿವಿ ಬಂಧನಗಳೆಲ್ಲ. ಯಾವ್ಯಾವ ಪಾತ್ರಗಳು ಅದಾವ ನಮ್ಮ ಸಂಸಾರದೊಳಗ, ಆ ಪಾತ್ರಗಳು ನಾವು ಸಿಕ್ಕಾಕೊಂಡಿವಿ, ಅವ್ರು ಸಿಕ್ಕಾಕಿಲ್ಲ, ನಾವು ಸಿಕ್ಕಾಕೊಂಡಿವಿ. ತನ್ನ ಸುತ್ತಿ ಸಾವ ತೆರನಂತೆ ಮನ ಬಂದುದು ಬಯಸಿ ಬೇವುತ್ತಿದ್ದೇನೆ ಅಯ್ಯ, ಎನ್ನ ಮನದ ದುರಾಶೆಯ ಮಾಣಿಸಿ ನಿಮ್ಮತ್ತ ತೋರು ಚೆನ್ನ ಮಲ್ಲಿಕಾರ್ಜುನ. ನನ್ನ ಮನಸ್ಸಿನ ಈ ದುರಾಶೆ ಬಿಡಿಸು. ಅಕ್ಕ ಕೇಳ, ಅಷ್ಟೊಂದು ಎತ್ತರದ ಸ್ಥಾನಕ್ಕೇರಂತ ಅಕ್ಕ ಮನಸ್ಸನ್ನ ಕೇಳಕ್ಕೆ ನನ್ ಮನಸ್ಸಿಗೆ ಮಾಡ್ತಿರ್ತದ, ನೀ ಅದನ್ನ ದುರಾಶೆ ಬಿಡಿಸು, ನಿಮ್ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ. ಅಂದ್ರ ಇದು ಮನಸ್ಸು ಉನ್ನತಕ್ಕೂ ಒಯ್ತದ್ರಿ, ಮನಸ್ಸು ಅವನತಿಗೂ ಒಯ್ತದ, ಅಷ್ಟು ಅದ್ಭುತದ ಅಂತ ಹೇಳ್ತಾರ ಅದು. ಇದು ಸಾಧನೆಯ ಮಾರ್ಗದಲ್ಲಿ ಸಾಧಕರನ್ನು ಬಂಧಿಸಿರುವ ಮಾಯೆ ಶಕ್ತಿಯ ಬಗೆಗೆ ಹೆದರಿಕೆ ಮತ್ತು ಅದನ್ನ ದಾಟಿ ಹೋಗ್ಬೇಕಂತ ಹಂಬಲಿಸುವ ಹೃದಯದ ತಳಮಳ ಈ ಕಗ್ಗದೊಳಗದ. ಈ ಮಾಯೆ ಬಂಧಿಸ್ಯದ, ಅದನ್ನ ದಾಟಿ ಸಾಧಕ ಮುಂದುವರಿಲೇಬೇಕು ಅಂತ ಹೇಳಿ ಈ ಕಗ್ಗದ ಅಷ್ಟೇ. ಇನ್ನೊಂದು ಕಗ್ಗ ತಗೋತೀನಿ ಅಷ್ಟೇ. ಹೆಂಗಂದ್ರ ಇದು ಯಾವ ರೀತಿ ನಾವು ಕಡಿಮೆ ಮಾಡ್ಕೊತ ಹೋಗ್ಬೇಕಂದ್ರ, ಕಣ್ಣಿಗೆ ಆಹಾರ ಕಡಿಮೆ ಮಾಡ್ಬೇಕಂತ ಹೇಳ್ತಾರೆ. ಕಣ್ಣಿಗೆ ಈ ಎಲ್ಲಾ ಮಾಸ್ಟರ್ಗಳು ಬಂದ್ ಹೇಳದಂತ ಅದು ನೋಡುದನ್ನು ಕಡಿಮೆ ಮಾಡ್ಕೋಬೇಕು, ಕೇಳುದನ್ನು ಕಡಿಮೆ ಮಾಡ್ಕೋಬೇಕು, ವಾಸನೆ ನೋಡುದನ್ನು ಕಡಿಮೆ, ಎಲ್ಲಕ್ಕೂ ಆಹಾರ ಕಡಿಮೆ ಮಾಡ್ಕೊತ ಬಂದಾಗ ನಮ್ಮೊಳಗೆ ಸ್ವಲ್ಪ ಹೊರಗಿನ ಗೊಂದಲಗಳು ಕಡಿಮೆ ಆಗ್ತಾವ ಅಂತ ಹೇಳ್ತಾರೆ. ಅವಾಗ ಏನಾಗ್ತದ, ಸಾಧನ ನಿರಂತರ ಆಗಿರ್ಬೇಕು, ಇವೆಲ್ಲ ಕಡಿಮೆ ಆಗ್ಬೇಕು. ಮನಸ್ಸಿಗೆ ತಂದ್ ಹಾಕುವಂತ ಕಡಿಮೆ ಆಗ್ಬೇಕು. ಕಣ್ಣಿಗೆ ನೋಡ್ಲೇ ಇಲ್ಲ ಅಂತಂದ್ರ ಮನ್ಸಿಗೆ ಹೋಗೋದಿಲ್ಲ ಅಷ್ಟೇ. ನಾವು ಕಿವಿಯಿಂದ ಕೇಳಿಕಂದ್ರ ಮನ್ಸಿಗೆ ಹೋಗೋದಿಲ್ಲ. ಕಣ್ಣ ಕಿವಿಯಿಂದ ಕೇಳ್ದಿವಿ ಅಂತಂದ್ರ ನಮ್ಮ ಮನ್ಸಿಗೆ ತಾಗೋದು. ಒಂದ್ ಒಳ್ಳೆ ಮಾತಾಡಿದಾಗ ನಮ್ ಮನಸ್ಸು ಹಿಗ್ಗುತ್ತದ. ಅದೇ ಕಟು ಮಾತು ಕೇಳಿದಾಗ ಅದೇ ಕಿವಿಯಿಂದನೆಲ್ಲ ಕಟು ಮಾತು ಕೇಳಿದಾಗ ಎಷ್ಟೋ ನಮ್ಮಲ್ಲಿ ಹೆಂಗಂದ್ರ ರಾಸಾಯನಿಕಗಳು ಬಿಡುಗಡೆ ಆಗ್ತಾವ ನಮ್ಮ ದೇಹದೊಳಗ. ಹೊಟ್ಟಿ ಒಳಗ ತ್ರಾಸ ಚಲೋ ಆಗ್ತದ, ಹೊಟ್ಟಿ ಉರಿ ಆಗ್ತದ. ಒಂದ್ ಕಿವಿಯೊಳಗ ಶಬ್ದ ಕೇಳಿದೆ, ಕೆಟ್ಟ ಶಬ್ದ ಕೇಳಿದೆ, ಆಮೇಲೆ ಒಳ್ಳೆ ಶಬ್ದ ಕೇಳಿದಾಗ ಮನಸ್ಸು ಅರಳತದ. ಅದಕ್ಕೆ ಯಾವ್ದು ಬೇಡ, ಕಡಿಮೆ ಮಾಡಿಬಿಡು, ಕೇಳೋದನ್ನು ಕಡಿಮೆ ಮಾಡು, ಕೇಳೋದಿದ್ರೆ ಒಳ್ಳೇದನ್ನ ಕೇಳು, ಹೌದಾ, ಉಳಿಕಿದ್ದ ಅಲ್ಲೇ ಹೊರಗಿಡು, ಒಳಗ್ ತಗೋಬೇಡ ಅಂತ ಹೇಳ್ತಾರೆ. ಇವ್ ಕಡಿಮೆ ಮಾಡ್ದಂಗ ಮಂಜಾದ ಮನಸ್ಸಿಂದ ನಮ್ಮಲ್ಲಿರುವ ಆತ್ಮ ಚೈತನ್ಯ ಬೆಳಕು ನಮ್ಗ ಕಾಣುದಿಲ್ಲ. ಮಂಜಾಗಿತ್ತಂದ್ರ ನಮ್ಮಲ್ಲಿರೋ ಶಕ್ತಿನೇ ನಮ್ಗೆ ಕಾಣಂಗಿಲ್ಲ. ಅದೇ ಅನುಭವಿಸದೇ ಬರುದಿಲ್ಲ. ಅದು ಹೆಂಗಿರ್ತದಂದ್ರ ಬೂದಿ ಮುಚ್ಚಿದ ಕೆಣದಂಗ ಇರ್ತದ. ನಮ್ಮ ಒಳಗಿರೋ ಶಕ್ತಿ ಬೂದಿ ಮುಚ್ಚಿದ ಕೆಣದಂಗ ಇರ್ತದ. ಅದು ಬೂದಿ ತೆಗಿಬೇಕಾದ್ರೆ ಏನ್ ಮಾಡಕ್ ಮಾಸ್ಟರ್, ನಾವು ದಿನನಿತ್ಯ ಯಾವ ಕೊಳೆಯಿಂದ ಧ್ಯಾನದ ಕೊಳೆಯಿಂದ ಊದ್ಬೇಕದನ್ನ. ಧ್ಯಾನ ಮಾಡ್ತಾ ಅದು ಊದಿದಾಗ ಅದ್ರ ಪ್ರಖರತೆ ನಮಗ್ ಗೊತ್ತಾಗ್ತದೆ ಮಾಸ್ಟರ್, ಸಾಧಕರಿಗೆ ಬರ್ತದ ಅಂತ ಹೇಳ್ತಾ. ಇನ್ನು ಮುಂದಿನ ಕಗ್ಗ, ಬಂಧನಕ್ಕೂ ಮೋಕ್ಷಕ್ಕೂ ಒಂದೇ ಕೀಲಿಕೈ ಅಂತ ಹೇಳ್ತಾರ. ಯಾವ್ದು ನೋಡೋಣ ಮಾಸ್ಟರ್. ಕಗಳಿಯನ್ನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ. ಬೊಮ್ಮ ಅಂದ್ರೆ ಭಗವಂತನಿಗೆ ಹೇಳ್ತಾರ ಅವ್ರು. ಅದರ ಕೀರ್ಕಿಂಚೆ ಹೊರಕೆಸೆಯ ಸಾಕು, ಪದ ವಾಕ್ಯವಿದರಾಗವಾದ ಗಣನೆ ಬಿಟ್ಟು ಒದ ಇಬ್ಬರು ದಿಟದರಿವ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟ ಅದ್ಭುತ ಹೇಳ್ಯಾರ ನೋಡ್ರಿ ಅವ್ರು. ಭಗವಂತ ನೀ ಬೇಕಾದ ಗುಡ್ಯಾಗ ಕುತ್ಕೊಂಡು ಅಗಳಿ ಹಾಕೋ, ಇರ್ಲಿ ಬೇಗಾನು ಜಡಿ, ಹೊರ ಕೀಲಿಕೆ ಎಸಿ ಅಂತ ಹೇಳ್ತಾರೆ. ಆ ನೋಡವ್ರು ಎಷ್ಟೊಂದ ಸಾಧನ ಮಾಡಿ ಅವ್ರ ಒಡನಾಟವನ್ನು ಅವರು ಅನುಭವಿಸಿದ್ರನ್ನ ಈ ರೀತಿ ಅವ್ರಿಗೆ ಬರಕ್ ಸಾಧ್ಯ ಆಗ್ತದೆ ಮಾಸ್ಟರ್. ಡಿ.ವಿ.ಜಿ ಅವರಂತವ್ರು ದೊಡ್ಡಂತ ವ್ಯಕ್ತಿತ್ವ ಅವ್ರು. ಯಾಕಂದ್ರೆ ಅದನ್ನ ಅನುಭವಿಸ್ಯಾರ ಅವ್ರು. ಅನುಭವಿಸ್ಲಾರ್ದ ಈ ತರ ಬರಂಗಿಲ್ಲ. ನೀ ಬೇಕಾದ್ರ ಗುಡಿಯಾಗ ಕುಂದ್ರು, ಕೀಲಿ ಹಾಕೋ, ಅದ ಕೀಲಿಗೆ ಹೊರಗೆಳಿ ಹೊರಗೆ ಒಕ್ಕೊಟ್ಟು ಅಂತ ಹೇಳ್ತಾರ. ಅದಕ್ಕೆ ಆಗ ಶಾಸ್ತ್ರ ಬಲ್ಲಂತ ಪಂಡಿತರು ಅನಾವಶ್ಯಕವಾದ ವಾದಗಳ ಗದ್ದಲನ್ನು ಬಿಟ್ಟು ಸತ್ಯದ ಜ್ಞಾನ ಪಡೆದು ನೀಡುವರು. ಅಂದ್ರೆ ಇವ್ ನಡ್ಬರ್ಕ್ ಬರ್ತಾರಲ್ಲ ಮಧ್ಯವರ್ತಿಗಳು ಅಂತೀವಲ್ಲ ನಾವು, ಶಾಸ್ತ್ರ ಗುಡಿ ಪೂಜೆ ಮಾಡೋರು. ಅದಕ್ಕೆ
ದೇವ್ರವ್ರ ಕೊಟ್ರ ನಮ್ಗ್ ಹಳ್ಳಿ ಕಡೆ ಅಂತಿರ್ತಾರ, ದೇವ್ರವ್ರ ಕೊಟ್ರ ಪೂಜಾರವ್ರ ಕೊಡಂಗಿಲ್ಲ ಅಂತೇಳಿ. ಅವ್ನ ಹತ್ರಕ್ ಹೋಲಕ ಇವ್ರ್ಯಾಕ ಮಧ್ಯೆ ತಡೆಗೋಡೆ. ಅವ್ರ ಅದನ್ನ ಸುಮ್ಮನೆ ವಾದ ಮಾಡೋದನ್ ಬಿಟ್ಟು ಒಳ್ಳೆ ಜ್ಞಾನ ಪಡ್ಕೊಂತಾರ. ನೀ ಕಿಲಿ ಹಾಕೊಂಡ್ ಕುಂದ್ರೊಳಗ ಕಿಲಿಕೆ ಹೊರಗೆ ಹೋಗ್ಕೊಟ್ಟು ಅಂತ ಭಗವಂತನಿಗೆ ಹೇಳ್ತಾರ ಡಿ ವಿಜಿಯವ್ರು. ಮೇಲೋಟಕ್ಕಿದು ತಕರಾರಿನ ಮಾತು ಅನ್ಸ್ಬೋದು. ಭಕ್ತ ಎಂತನ ಭಗವಂತನ ಕಾಣದೆ ಬೇಜಾರಾಗಿ ಅವ್ನ್ ಬೇಕಾದ್ರೆ ಗುಡ್ಯಾಗ ಕುಂದ್ರೋಲಕ ಅವನೇನ್ ಪ್ರಯತ್ನ ಮಾಡೋದ್ ಬೇಡ, ಬಾಗಿಲ್ ಕೀಲಿಕೈ ಹೊರಗ್ ಬಿಸಾಕಿರ್ ಸಾಕು. ಸುಮ್ಮನೆ ವಾದ ಮಾಡ್ತಾರಲ್ಲ ಈ ಪಂಡಿತರು, ಸತ್ಯ ಜ್ಞಾನವನ್ನ ಪಡ್ಕೊಂತಾರ, ಆ ಜ್ಞಾನ ನಮಗ್ ಹಂಚುತ್ತಾರ ಅಂತ ಹೇಳಿ ಹೇಳ್ತಾರ. ಆದ್ರೆ ಇನ್ನೊಂದ್ ಇದ್ರ ಒಳ ಅರ್ಥ ಬೇರೆ ಅದ, ಆಧ್ಯಾತ್ಮಿಕ ಅರ್ಥನೇ ಬೇರೆ ಅಂತ ಗುರುರಾಜ್ ಹೇಳ್ತಾರ. ಮಾಸ್ಟರ್ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ಕೊಂಡ್ ಮರ್ತು ಬಿಟ್ಟೆ, ಸಾರಿ. ಯಾಕಂದ್ರೆ ಇದನ್ನ ಅವ್ರ ಕಗ್ಗಗಳನ್ನ ಈ ತರ ನಿರ್ವಚನ ಮಾಡಿ ಬರೆದವರು ಗುರುರಾಜ್ ಕರ್ಜಿಯವ್ರು. ಅವ್ರಿಗೆ ಒಂದ್ ದೊಡ್ಡ ಧನ್ಯವಾದ ತಿಳಿಸ್ತಾ ನಾನು ಹೇಳ್ತೀನಿ ಮಾಸ್ಟರ್. ಮೊದ್ಲು ಹೇಳ್ಬೇಕಾಗಿತ್ತು, ಸಾರಿ. ಅದ್ ಹೇಳ್ತಾರ ಕರ್ಜಿಯವ್ರು, ಏನ್ ಹೇಳ್ತಾರ ಅದನ್ನ ವಿಸ್ತಾರ ಮಾಡಿ. ಪರಮ ಸತ್ಯದ ವಸ್ತು ಎಂದಿಗೂ ಮಾನವನ್ಮತಿಗೆ ಸಿಲುಕಲಾರದ್ದು. ನಮ್ಮ ಬುದ್ಧಿಗೆ ಅದು ನಿಲ್ಕಂಗಿಲ್ಲ ಅಂತ ಹೇಳ್ತಾರ ಅವ್ರು. ಅದಕ್ಕ ಅಗಳಿ ಹಾಕ್ಬಿಡು ನಿಮ್ಮ ಮಾತಿನ ಬಳಕೆ. ಅದು ಒಳಗ್ ಬಂದೋಬಸ್ತಾಗಿ ಯಾರಿಗೂ ದೊರೆಯದಂಗ್ ಕುಳ್ತದ. ಅದನ್ನ ನೋಡುವ ಅನುಭವಿಸುವ ಆಸೆ ಸಾಧಕನಿಗೆ ತೀವ್ರವಾಗ್ಯದ. ನಮ್ಗೆ ಇಷ್ಟೇ ಅಣ್ಣಾಮಲೆ ಹೋಗ್ಯಾರ ಎಲ್ಲರೂ ಸಾಧಕರು, ನಿನ್ನೆ ಮೇಡಮ್ ಎಷ್ಟು ವಿವರಣೆ ಮಾಡಿರೋದು ಎಷ್ಟೊಂದು ತೀವ್ರತೆ ಅದ್ರಿ ನಮ್ಮೆಲ್ಲರ ಮನಸ್ಸಿನಾಗ. ಹೋಗೋರು ಸದ್ದ ಖುಷಿ ಟ್ರೈನ್ ಎಲ್ಲರೂ ಹೊಂಟಾರ. ಆದ್ರ ನಾವ್ ಪೂರಾ ಅಲ್ಲೇ ಇದೀವಿ. ನಾ ಈಗ ಅಣ್ಣಾಮಲಯದೊಳಗ ಆ ಗುಡಿ ಒಳಗ ಇದೀವಿ. ಯಾಕಂದ್ರೆ ನಮ್ಮ ಮನಸ್ಸು ಹೋಗ್ಲಿಲ್ಲಲ್ಲ, ನಾವ್ ಹೋಗ್ಲಿಲ್ಲಲ್ಲ, ನಮ್ಗ ಅವಕಾಶ ಸಿಗ್ಲಿಲ್ಲಲ್ಲ ಅನ್ಕೊಂಡಾಗ ನಾವ್ ಎಲ್ಲಿರ್ತೀವಿ ಅವ್ನ ಹತ್ರಕ್ಕೆ ಇರ್ತೀವಿ ಮಾಸ್ಟರ್. ಅದೇ ತರ ತವಕ ಇಲ್ಲಿ ಸಾಧಕನಿಗೆ ತೀವ್ರವಾಗ್ಯದ. ನಮ್ಗೆ ಇಲ್ಲಿ ಇದ್ದವ್ರೆಲ್ಲರೂ ಮನಸ್ಸಿನಾಗ ಅದಿಲ್ಲ ಮಾಸ್ಟರ್. ನಿಜವಾಗಿ ಹೇಳಿ ಅಲ್ಲಿ ಹೋಗ್ಬೇಕಾಗಿತ್ತಲ್ಲ. ಯಾವಾಗ ನಾವ್ ಅಂತೀವಿ ಅವ್ನ ಹತ್ರಕ್ಕೆ ಇರ್ತೀವಿ ಮಾಸ್ಟರ್ಸ್, ನಾವ್ ದೂರ ಇರಂಗಿಲ್ಲ. ತೀವ್ರವಾಗ್ಯದ, ಹಠವಾಗಿ ಪರಿಣಮಿಸದ. ಅದು ಹಠ ಆಗ್ಯದ, ನಾ ನೋಡೇ ತೀರಿಬೇಕನ್ನಂಥದ್ದು. ಆತ ಕೇಳ್ತಾನ, ನೀನ್ ದೊರಕದಿದ್ರೆ ಬೇಡ, ನಿನ್ನಡಿಗೆ ಬರುವ ದಾರಿಯನ್ನಾದ್ರೂ ತಿಳಿಸು. ನಿನ್ನ ಭದ್ರವಾಗಿ ಕುಳಿತಿರುವ ಕೋಶವನ್ನು ತೆರೆಯುವ ಬೀಗದ ಕೈ ಕೊಡು ಅಂತ ಹೇಳ್ತಾರ. ಅಂದ್ರ ನಿನ್ನಡಿಗೆ ಬರೋ ದಾರಿ ಅಂತ ತಿಳಿಸು. ಕೀಲಿಕೈ ಅನ್ನೋದು ಹೆಂಗಂದ್ರ ಇದು ಬೀಗವನ್ನ ಹಾಕುವುದಕ್ಕೂ ನೋಡ್ರಿ, ಕೀಲಿಕೈ ಇದು ಒಂದೇ ಕೈನೇ ಬಳಸ್ತೀವಿ. ಈ ತರ ಹಾಕ್ತಿವಿ, ತೆಗಿತೀವಿ, ಈ ತರ ಬಂದ್ ಮಾಡ್ತೀವಿ. ಇದು ಒಂದೇ ಕೀಲಿಕೈ. ಇದೇ ತರ ಅದು ಎಂತ ಅದ್ಭುತ ಶಕ್ತಿ ಹೇಳಿದೆ ಅಂತ ಹೇಳ್ತಾರ ಅವ್ರು. ನೀನು ಹೊರಗಿಂದ ಏನು ಗದ್ದಲ ಬರ್ಬಾರ್ದಂಗ್ ಲಾಕ್ ಮಾಡ್ಕೋ, ಒಳಗಡೆ ಹೋಗು, ಒಂದೇ ಕೈ ಸಾಕು. ಈ ತರ ಹಾಕಿರ ಬಂದ್ ಆಗ್ಬಿಡ್ತ, ಈ ತರ ಹಾಕಿರ ತೆರೀತದ, ಓಪನ್ ಆಗ್ತದ. ಒಂದೇ ಕೈ ಎಲ್ಲ ಬಳಸೋದು ಇದು ಎಂತ ಶಕ್ತಿ ಅದ್ರಿ. ಇದು ಧ್ಯಾನ ಕೀಲಿಕೈ ನಮ್ಗ ಇದೆಲ್ಲ ಪತ್ರಿಜಿ ಗುರುಗಳು ಕೊಟ್ಟಾರಂತೆ ಅನ್ಕೋತೀವಿ ನಮ್ಮೆಲ್ಲರಿಗೆ. ಇದು ಕೀಲಿಕೈನೇ ಇಲ್ರಿ ನಮ್ದು, ಧ್ಯಾನದ ಕೀಲಿಕೈ. ಒಂದು ಒಡವೆ ವಜ್ರಗಳಿದ್ದಂತದಕ್ಕ ನಾವ್ ಕೀಲಿ ಹಾಕಿರ್ತೀವಿ, ಅದ ತೆಗಿಬೇಕಾದ್ರೆ ಕೈನೇ ಬೇಕು. ಆ ಕೈ ನಮಗ ಭಗವಂತ ಕೊಟ್ಟಾನ. ನಮಗ ಯಾವ್ದ ಕೈ ಎಲ್ಲರಿಗೂ ಕೊಟ್ಟಾನಲ್ರಿ, ಧ್ಯಾನ ಮಾಡೋದು. ಆ ಧ್ಯಾನದ ಕೀಲಿಕೈಯಿಂದ ನಾವು ಬೇಕಾದಂತ ವಜ್ರ ವೈಡೂರ್ಯ ನವರತ್ನ ಹಾರಗಳನ್ನ ತಗೋಬಹುದು. ನಾವು ಎಂತೆಂತವ್ ತಗೋಬಹುದ್ರಿ. ಹೊರಗಡೆ ಹೋಗೋ ನವರತ್ನ ಹಾರಗಳ ಬೇರೆ, ಜ್ಞಾನ ನವರತ್ನ ಹಾರ ಅಂತ ಪತ್ರಿಜಿ ಗುರುಗಳು ಒಂದು ಇದನ್ನೇ ಅದ ಅವ್ರ ಪುಸ್ತಕನೇ. ಅದನ್ನ ಹೇಮಾ ಮೇಡಮ್ ಅವ್ರು ಹೇಳಿದ್ರು. ಹೌದಲ್ಲ, ನವರತ್ನ ಹಾರ ಅಂದ್ರೆ ಯಾವ್ಯಾವ ಧಾರಣೆ ಮಾಡ್ಕೋಬೇಕು ನಾವು ಅಂತ. ಧಾರಣೆ ಮಾಡ್ಕೊಳ್ಬೇಕಾದಂತವನ ಟ್ರೆಜರಿ ಒಳಗೆ ಇಟ್ಟಾನ ಭಗವಂತ. ಆ ಟ್ರೆಜರಿ ಕೀಲಿಕೈ ಮಾತ್ರ ನಮ್ಗೆ ಕೊಟ್ಟಾನ. ಯಾವ್ದ್ರಲಿಂದ? ಧ್ಯಾನದ ಕೀಲಿಕೈ. ಅದು ಓಪನ್ ಮಾಡ್ಕೊಂಡಿ ನಿನಗೆಲ್ಲ ಸಿಗ್ತದ ಅಂತ ಹೇಳ್ತಾ. ಬೀಗವನ್ನ ಹಾಕೋದಕ್ಕೂ ತೆರಕು ಒಂದೇ ಕೈ ಇದೆ. ಎಡಗಡೆ ತಿರುಗಿಸಿದ್ರೆ ಮುಚ್ಕೊತದ, ಅದನ್ನ ಬಲಗಡೆ ತಿರುಗಿಸಿದ್ರ ತೆರೆದುಕೊಳ್ತದ. ಭಗವಂತನ ದರ್ಶಕ್ಕೆ ನಮ್ಮ ಮನಸ್ಸೇ ಕೀಲಿಕೈ. ಎಷ್ಟೊಂದು ಅದ್ಭುತ ಅದ ನೋಡ್ರಿ. ಆ ಮನಸ್ಸು ಮಾಡ್ದೇವಿ ಅಂತಂದ್ರ ಆ ಮನಸ್ಸಿಗೆ ಬೇಯ್ತೀವಿ. ಅದ್ರ ಮನಸ್ಸ ಮಾಡಿದ ಅದ್ರಲಿಂದನೇ ನಾವು ತೆಗಿಬಹುದು. ಮುಳ್ಳಿನಿಂದ ತೆಗಿ ಅಂತ ಹೇಳ್ತಾರ. ಒಂದ್ ಹಳ್ಳಿ ಭಾಷೆದಾಗ ಹೇಳ್ತಿರ್ತ ಕೇರ್ಕೊ, ಮುಳ್ಳಿನಿಂದ ತೆಗಿಯೋದು ಅಂತ ಹೇಳಿ. ಹೆಂಗ್ ಅನ್ಕೋಬಹುದು ನೀವು? ಅದು ಸಾಧ್ಯ. ಒಂದ್ ಮುಳ್ಳು ಚುಚ್ಚಿರ್ತದ, ಅವಾಗ ಯಾವ ಸಲಕರಣೆ ಇರ್ತಿದ್ದಿಲ್ಲ. ಮತ್ತೊಂದ್ ಮುಳ್ಳು ತಗೋತಿದ್ರ, ಮುಳ್ಳು ತೆಗಿಬೇಕಾದ್ರ ಮತ್ತೊಂದ್ ಮುಳ್ಳಿನಿಂದ ಮುಳ್ಳು ತೆಗಿತಿದ್ರು. ಅಂದ್ರೆ ಯಾವ್ದ ತೊಂದ್ರೆ ಕೊಡ್ತದಲ್ಲ, ಆ ತೊಂದ್ರೆ ಕೊಡೋದನ್ನ ಅದ್ರಲಿಂದನೇ ತೆಗಿಯೋದು ಅಂತ. ಈ ಮುಳ್ಳಿಂದ ತೆಗಿಯೋದು. ಮನಸ್ಸು ನಮ್ದು ಮನಸ್ಸು ಕೆಟ್ಟದ, ಬೇರೆದ ಕಡೆ ಎಳ್ಕೊಂಡ್ ಹೋಗ್ತದ, ಇದ್ರಲಿಂದನೇ ನಮ್ದೆಲ್ಲಾ ಇದು ಆಗ್ತದ, ಸಾಧನೆಗೆ ಅಡ್ಡಿ ಆಗ್ತದ ಅನ್ನೋದನ್ನ ಬಿಟ್ಟು ಸಾಧನೆಗೆ ಪೂರಕವಾಗಿ ಸಹ ಅದನ್ನ ನಾವ್ ಮಾಡ್ಕೋಬಹುದು. ಅದು ನಮ್ ಕೈಯಾಗದ. ಕೀಲಿಕೈ ಮಾತ್ರ ಪತ್ರಿಜಿ ಗುರುಗಳು ಎಲ್ಲರಿಗೂ ಕೊಟ್ರಿ ಮಾಸ್ಟರ್. ಅದನ್ನ ಬಳಸೋದು ಬಿಡೋದು ನಮ್ಮದು ಅಂತ ಹೇಳಿ. ಇಲ್ಲಿ ಮನಸ್ಸಿನ ಬಗ್ಗೆ ಏನ್ ಹೇಳ್ತಾರಂದ್ರ, ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ. ಬಂಧನಕ್ಕೂ ಬಿಡುಗಡೆಗೂ ಕಾರಣವಾದ್ದು ಮನಸ್ಸು ಅಂತ ಹೇಳ್ತಾರ. ಹೆಂಗಂದ್ರ ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ. ಎರಡಕ್ಕೂ ಒಂದೇ. ಈಗ ಹೇಳಿದ್ರೆ ಕೀಲಿಕೈ ಅರ್ಥ ಎಷ್ಟೊಂದ್ ಸೂಕ್ತ ಆಗ್ತದ್ರಿ ಇದಕ್ಕ. ಎರಡಕ್ಕೂ ಒಂದೇ, ಬಂಧಕ್ಕೂ ಒಂದೇ, ಮೋಕ್ಷಕ್ಕೂ ಒಂದೇ. ಯಾವತ್ ನಿನ್ನ ಕೈಯಾಗ ಕೊಟ್ಟಿನಿ, ಏನಾದ್ರೂ ಮಾಡು, ಲಾಕ್ ಆದ್ರೂ ಮಾಡ್ಕೋ, ಓಪನ್ ಆದ್ರೂ ಮಾಡ್ಕೋ ಅಂತ ಹೇಳಿ. ಅದಕ್ಕ ಸ್ವಾಮಿ ರಾಮರವರ್ಸ ಅವ್ರ ತಮ್ಮೊಂದು ಪುಸ್ತಕದಲ್ಲಿ ಹೇಳ್ತಾರ,
ಹೆಂಗಂದ್ರ ಈಗ ನಾವು ಮನಸ್ಸು ಮಾಡಿದ್ರೆ ಎಲ್ಲಾ ಗಳಿಕೆ ಮಾಡ್ತೀವಿ ಮಾಸ್ಟರ್. ಈ ಒಬ್ರು ಮನೆ ಗಂಡ್ಮಕ್ಳು ಅಲ್ಲಿ ಅರೆಯಲ್ಲಿ ನಮ್ಮ ಮನೆ ಕಟ್ಟಿಸ್ಬೇಕು ಅಂತಂದ್ರ ಅದ್ರ ನಿಮಿತ್ತವಾಗಿ ಅವ್ರ ದುಡಿತ ಹೆಚ್ಚು ಮಾಡ್ಕೋತಾರ, ಬೇರೆ 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 ಕೆಲಸಗಳು ಮಾಡ್ಕೋತಾರ. ಮನೆ ಕಟ್ಬೇಕನ್ನೋದು ಮನಸ್ಸನ್ನೇ ಬಂತು ಅಂತ ಅದ್ರ ಪೂರಕವಾಗಿ ಕೆಲಸಗಳು ಸ್ಟಾರ್ಟ್ ಆಗ್ತಾವ. ಈಗ ನಾವ್ ಹೆಣ್ಮಕ್ಳು ಏನ್ ಮಾಡ್ಬೇಕು, ಒಂದ್ ಬಂಗಾರ ತಗೋಬೇಕು, ಒಂದು ಒಳ್ಳೆ ರೇಷ್ಮೆ ಸೀರೆ ತಗೋಬೇಕು, ನನಗೆ 50,000 ಕೊಟ್ಟು ತಗೋಬೇಕು, 20,000 ಕೊಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ನಾವು ಕೊಟ್ಟಂತ ಪೇಮೆಂಟ್ ನಲ್ಲಿ ಅಥವಾ ನಾವು ದುಡಿದೇ ಇರೋ ಮಹಿಳೆ ಗಂಡ ಕೊಟ್ಟಂತ ಪೇಮೆಂಟ್ ನಲ್ಲಿ ಒಂದಿಷ್ಟಿಷ್ಟು ಉಳಿಸ್ಕೊತ ಹೋಗ್ತಾವ. ಇಲ್ಲ ತಾನೇ ಮಾಡ್ತಿದ್ಲು ಜಾಬ್ ಅಂತಂದ್ರ ಅವಳು ಒಂದಿಷ್ಟು ತೆಗೆದಿರ್ಸಿ ಹೋಗ್ತಾ, ಯಾಕಂದ್ರೆ ಮನಸ್ಸು ಮಾಡಿದ್ಲಲ್ಲ ಅಂತ ತಗೋಬೇಕನ್ನಂತ ಮನಸ್ಸು ಮಾಡಿದಾಗ ಅದನ್ನ ಉಳಿತಾಯ ಮಾಡ್ಕೋಂತ ಹೋಗ್ತಾರ. ಇದೇ ತರ ಉಳಿತಾಯ ಖಾತೆಯನ್ನ ನಾವೇನ್ ವ್ಯಾವಹಾರಿಕವಾಗಿ ಉಳಿತಾಯ ಖಾತೆ ಮಾಡ್ತೀವಿ, ಅದನ್ನ ಅದೇ ಮನಸ್ಸನ್ನ ಆಧ್ಯಾತ್ಮದ ಕಡೆ ತಿರುಗಿಸಿದ್ರೆ ಈಗ ಉಳಿತಾಯ ಮಾಡ್ಬೋದಲ್ಲ. ಆಧ್ಯಾತ್ಮ ಕಡೆ ತಿರುಗಿಸಿದೀವಿ ಅಂದ್ರೆ ಇದನ್ನ ಉಳಿತಾಯ ಮಾಡ್ಕೊಂತ ಹೋಗ್ಬೋದಲ್ಲ ನಾವು. ಅದೇ ಮನಸ್ಸನ್ನ ಈ ಕಡೆ ತಿರ್ಸ್ಕೊಂಡ್ರಿ ಹೆಂಗ ಅಂತ ಸ್ವಾಮಿ ರಾಮ ಅವ್ರು ಹೇಳ್ತಾರ. ಹೌದಲ್ರಿ, ಎಂತ ಅದ್ಭುತ ಅಲ್ರಿ. ಈ ಕಡೆ ಗಳಿಕೆ ಎತ್ತಿರುವಂತ ಮನಸ್ಸನ್ನ ಆಧ್ಯಾತ್ಮದ ಗಳಿಗೆ ಎತ್ತಿ ಹಳಿಸಿ ಬಿಡೋದು, ಇದನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು, ಈ ಗಳಿಕೆನ ಹೆಚ್ಚಿಗೆ ಮಾಡ್ಕೊಳ್ಳೋದು ಅದನ್ನೇ ಮನಸ್ಸಿನಿಂದಾನೆ ಅಂತ ಹೇಳ್ತಾರೆ ಮಾಸ್ಟರ್. ಬಂಧನಕ್ಕೂ ಬಿಡುಗಡೆಗೂ ಕಾರಣವಾದ ಮನಸ್ಸು ಮಾತ್ರ. ಆಕಾಂಕ್ಷೆಗಳು ಮನದಲ್ಲಿ ಕೋಟ್ಯಾಂತರ ತೆರೆಗಳನ್ನ ಎಬ್ಬಿಸ್ತಾವ, ಅಲ್ಲೋಲ್ ಕಲ್ಲೋಲ್ ಮಾಡ್ತದ. ಆ ತೆರೆಗಳೆಲ್ಲ ಅಡಿಗೆ ನಿಶ್ಚಲವಾಗಬೇಕು ಅಂದ್ರ ಇಂಥ ಮನದಲ್ಲಿ ಬುದ್ಧಿ ಪ್ರಜ್ಞಾಶೀಲವಾಗಿರ್ತದ. ಅದಕ್ಕೆ ಸತ್ಯ ಗೋಚರ ಆಗ್ತದ. ಎದರ್ಲಿಂದ ಧ್ಯಾನದಿಂದ ಮಾತ್ರ ಇದು ಸಾಧ್ಯ. ಮೋಕ್ಷಕ್ಕೂ ದಾರಿ ಆಗ್ತದ. ಮೋಕ್ಷ ಅಂದ್ರೆ ಇಲ್ಲಿ ಸತ್ತ ಮೇಲೆ ಅಲ್ಲ, ನಮ್ಗೆಲ್ಲ ಮೊದ್ಲು ಅದೇ ತಿಳ್ಕೊಂಡಿದ್ದೇವ್ರಿ. ಈ ಇದಕ್ ಬಂದ್ಮೇಲೆ ಸರ್ ಎಲ್ಲಾ ಮಾಸ್ಟರ್ಸ್ ಇದ್ದಾವಾಗನೇ ಎಲ್ಲಾನು ಅದನ್ನ ಯಾವ ತರ ಮೋಕ್ಷ ಅಂತಂದ್ರ ಸತ್ತಿಂದ ಮೋಕ್ಷ ಅನ್ಕೊಂಡ್ ಇಲ್ಲ, ಇದ್ದಾಗನೇ ಮೋಕ್ಷ ಬಿಡ್ಕೋಬೇಕು ಅಂದ್ರೆ ಎಲ್ಲದ್ರಲಿಂದ ಎಲ್ಲ ಬಂಧನ ಮುಕ್ತ ಆಗೋದು. ಬಂಧನ ಮುಕ್ತ ಆಗೋದು ಅಂತಂದ್ರೆ ಇದ್ದದ್ದೆಲ್ಲ ಅದನ್ನೆಲ್ಲ ಕೊಟ್ಟಿ ದಾನ ಮಾಡಿ ಹುಗ್ಗಿಗಡಿ ಹೊರಗಿಡ್ತಾರಲ್ಲ, ಆ ತರನು ಅಲ್ಲ. ನಿನಗೆ ಎಷ್ಟು ಅವಶ್ಯಕತೆ ಬೇಕು, ನಿನ್ನ ದೇಹಕ್ಕೆ ಎಷ್ಟು ಬೇಕು, ಮೊದ್ಲ ನಿನ್ನನ್ನು ನೀನ್ ನೋಡ್ಕೊಂಡು ನಿನ್ ಜೊತೆ ಇದ್ದವ್ರು ನೋಡ್ಕೊಂಡು ಒಂದಿಷ್ಟು ಸಮಾಜಕ್ಕೆ ವಿನಿಯೋಗ ಮಾಡೋದು, ಇಲ್ಲಿ ಬಂಧ ಮುಕ್ತ ಆಗಿಬಿಡೋದು, ಅದೇ ಮೋಕ್ಷ ಅಂತ ಹೇಳ್ತಿದ್ರು ಮಾಸ್ಟರ್. ಇದು ಚಮತ್ಕಾರ ತರ್ಕದ ಬುದ್ಧಿ ಅಲ್ಲ, ಇದು ಚಮತ್ಕಾರ ಮಾಡುವುದನ್ನಲ್ಲ, ತರ್ಕದ ಬುದ್ಧಿ ಅಲ್ಲ. ಶಾಸ್ತ್ರ ಪಂಡಿತರು ತಾರ್ಕಿಕರು ನಡೆಸುವುದು ಇಂಥ ಕಸರತ್ತು ಇದು ಬಂಧನಕ್ಕೆ ಕಾರಣ ಆಗ್ತದ. ತರ್ಕ ಮಾಡ್ತೇವಲ್ಲ, ವಾದ ಮಾಡೋದು, ಅಲ್ಲಿ ಹೋಗಿ ವಾದ ಮಾಡಿ ಗೆದ್ದು ಬರುವಂತದ್ದು ಅಲ್ಲ ಇದು ಅಂತ ಹೇಳ್ತಾರೆ ಅವರು. ಇದು ಮತ್ತೆ ಬಂಧನಕ್ಕೆ ಆಗ್ತದೆ ವಾದ ಮಾಡ್ತೇವೆ ಅಂತಂದ್ರೆ. ನಾ ಮೇಲೂ ನೀ ಮೇಲುತ್ತೆ ಪರವಸ್ತುವನ್ನು ಕಾಣಕ ಪ್ರಜ್ಞಾಶೀಲವಾದ ಬುದ್ಧಿ ನೀಡುವುದು ಆ ಪರವಸ್ತುವೇ. ಅದನ್ನ ಕಾಣಬೇಕಾದ್ರ ಅದನ್ನ ಪ್ರಜ್ಞಾಶೀಲವಾಗಿರ್ಬೇಕು, ಅದೇ ವಸ್ತುನೇ ಕಾರಣ ಆಗ್ತದೆ, ಬುದ್ಧಿ ನೀಡ್ತದ ಅಂತ ಹೇಳ್ತಾರೆ. ಅದಕ್ಕೆ ಕೀಲಿ ಕೈಯನ್ನು ಹೊರಗೆ ಎಸೆ ಎಂದು ಅದನ್ನೇ ಕೇಳೋದು. ಅದು ಹೇಗೆ ನಮ್ಮ ಪ್ರಜ್ಞಾಶೀಲದ ಬುದ್ಧಿಯನ್ನು ಪ್ರದಾನ ಮಾಡಿದರೆ ಅನಾವಶ್ಯಕವಾದ ಆಡಂಬರದ ವಾದ ಗದ್ದಲವನ್ನು ತೊರೆದು ಸತ್ಯದ ನಡಿಗೆ ಸಾಧಕ ಮುಂದುವರಿತಾನ ಅಂತ ಹೇಳ್ತಾರೆ ಡಿ ವಿಜಿ ಅವರು. ಅದಕ್ಕೆ ಅಲ್ಲಂ ಪ್ರಭುಗಳು ಮತ್ತೊಂದು ವಚನ ಹೇಳ್ತಾರ. ವೇದ ಎಂಬುದು ಓದಿನ ಮಾತು, ಶಾಸ್ತ್ರ ಎಂಬುದು ಸಂತೆಯ ಸುದ್ದಿ, ಪುರಾಣ ಎಂಬುದು ಪುಂಡರ ಗೋಷ್ಠಿ, ತರ್ಕ ಎಂಬುದು ತಗರ ಹೊರಟೆ, ಘನ ಎಂಬುದಕ್ಕೆ ನೀವೊಬ್ಬರೇ ಗುಹೇಶ್ವರ ಅಂತ ಹೇಳಿ. ಅದಕ್ಕ ವೇದ ಅದನ್ನ ತರ್ಕ ಮಾಡುವುದಲ್ಲ, ಇದನ್ನ ಕಂಡುಕೊಳ್ಳೋದು ನಿನ್ನೊಳಗೆ ನೀನು ಅಂತ ಹೇಳ್ತಾರೆ ಮಾಸ್ಟರ್. ಸಮಯ ಇನ್ನೂ ಇದೆ ಮ್ಯಾಮ್, ಇನ್ನು ಒಂದ್ 10 ನಿಮಿಷ ತಗೋಬೋದಾ? ನಾಲ್ಕು ಗಂಟೆಗೆ ಆಗಿದೆ ಮ್ಯಾಮ್. 4 ಇನ್ನೊಂದ್ 10 ನಿಮಿಷ ತಗೊಳ್ಳಿ ಮ್ಯಾಮ್. ಮತ್ತೆ ಪ್ರಶ್ನೋತ್ತರ ತಗೊಂಡ್ರಾಯ್ತು. ಓಕೆ ಮ್ಯಾಮ್. ಇನ್ನೊಂದು ತಗೋತೀನಿ. ಓಕೆ. ಇನ್ನೊಂದು ಕಗ್ಗದ ಹೆಸರು ಇದು 3ನೇ ಕಗ್ಗ, 78ನೇದವ್ರು ಡಿ ವಿಜಿ ಅವರು ಬರೆದಂತ ಕಗ್ಗಗಳು 800 900 ಏನ್ ಅದಾವ್ರಿ, ಪೂರ್ತಿ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದ್ರೊಳಗ 78ನೇ ಕಗ್ಗ ಇದು. ತನ್ನ ಸೌಂದರ್ಯಕ್ಕೆ ತಾನೇ ಮರುಳಾದ ಬ್ರಹ್ಮಸತ್ವ ಅಂದ್ರ ಪರವಸ್ತು ಬ್ರಹ್ಮಸತ್ವ ಅಂತಾನೆ ಕರೀತಾರ ಅವರು ಡಿ ವಿಜಿ ಅವರು. ತನ್ನ ಹೊಳಪುಗಳ ನೆನೆದು ಮೈ ಮರೆತರನ್ನು ಬ್ರಹ್ಮ ನೋಡುವನು, ನಿಜ ಪಿಚ್ಚ ವರ್ಣದೆಣಿಕೆಯಲ್ಲಿ ತನ್ನನ್ನೇ ಮರೆತ ನವಿಲು, ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ತನ್ನ ಹೊಳಪುಗಳ ನೆನೆದು ಮೈ ಮರೆತುರನ್ನು ಬ್ರಹ್ಮ ನೋಡುವನು, ನಿಜ ಪಿಂಚ ವರ್ಣದೆಣಿಕೆಯಲ್ಲಿ ತನ್ನನ್ನೇ ಮರೆತ ನವಿಲುವಲು, ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಏನಂದ್ರೆ ಇದ್ರ ಅರ್ಥ ಹೇಳ್ತಾರೆ ಗುರುರಾಜ್ ಕರಜಿಯವರು. ಬ್ರಹ್ಮ ತನ್ನ ಕಣ್ಣು ಕೊರೆಸುವಂತ ಹೊಳಪನ್ನೆಂದು ಮೈ ಮರೆತು ವಜ್ರದಂಗದನ ತನ್ನ ಸ್ವಂತ ಗರಿಯ ಬಣ್ಣಗಳನ್ನು ಕಂಡುಕೊಂಡು ತಾನೇ ಸಂಭ್ರಮಿಸ್ತಾನ, ನವಿಲ್ನಂಗ ಸಂಭ್ರಮಿಸ್ತಾನ. ನವಿಲ್ನಂತೆ ಸೃಷ್ಟಿ ರಚನೆಯಲ್ಲಿ ತನ್ಮನಾಗಿದ್ದಾನೆ. ಈ ಸೃಷ್ಟಿ ರಚನೆ ಮಾಡ್ಬೇಕಾದ್ರ ಇವೆಲ್ಲ ರಚನೆ ಮಾಡಿದ ಬ್ರಹ್ಮನೇ ಅದನ್ನ ನೋಡ್ಕೊಂಡು ಖುಷಿ ಪಡ್ತಾನ, ತನ್ನನ್ನೇ ತಾನು ನೋಡ್ಕೊಂಡು ಖುಷಿ ಪಡ್ತಾನೆ ಅಂತ ಹೇಳ್ತಾರೆ. ಅತ್ಯಂತ ಸುಂದರವಾದ ಆದರೆ ಅರಿಯಲು ಅಷ್ಟು ಸುಲಭವಲ್ಲದ. ಇದೊಂದು ಶಬ್ದ ನೋಡಿ ಎಷ್ಟು ಅದ್ಭುತವಾಗಿ ಅಡಿಕ್ಷರ.
ಅತ್ಯಂತ ಸುಂದರವಾದ, ಆದರೆ ಅರಿಯಲು ಅಷ್ಟು ಸುಲಭವಲ್ಲ. ಅರಿಯಕ್ಕಾಗುವುದಿಲ್ಲ. ಇದು ದೊಡ್ಡ ಆಧ್ಯಾತ್ಮಿಕ ಚಿಂತನೆಯನ್ನು ಅತಿ ಸರಳವಾದ ಉದಾಹರಣೆಗಳಿಂದ ತಿಳಿಸ್ತಾರೆ ಮಾಸ್ಟರ್ಸ್ ಅವರು ಈ ಕಗ್ಗ. ಇದರ ಮಾತುಗಳನ್ನು ಗಮನಿಸೋಣ ಮಾಸ್ಟರ್ಸ್. ಬ್ರಹ್ಮ ತಾನೇ ಒಂದು ವಜ್ರ, ಆದ್ರ ಅದರ ಹೊಳಪನ್ನು ನೋಡುತ್ತಾ ಸಂತೋಷದಿಂದ ಮೈ ಮರಿತಾನೆ. ತನ್ನ ಹೊಳಪನ್ ತಾನೇ, ತನ್ನ ಸೌಂದರ್ಯವನ್ನು ತಾನೇ ನೋಡ್ಕೊಂತ ಒಬ್ಬ ತರುಣಿ ಹೆಂಗ ಮೈ ಮರಿತಾಳ, ಬ್ರಹ್ಮ ಆತರ ಮೈ ಮರಿತಾನ. ಇದು ಮೊದಲನೇ ಉಪಮೆ. ಆದ್ರ ತನ್ನ ಸ್ವಂತದ ಬಣ್ಣದ ಗರಿಗಳನ್ನು ನೋಡ್ಕೊಂಡು ಸಂತೋಷದಿಂದ ಮೈ ಮರೆತ ನವಿಲಂತೆ ಬ್ರಹ್ಮ ಸೃಷ್ಟಿಯಲ್ಲಿ ತನ್ನ ಮನೆಯಾಗ್ಯಾನ ಅಂತ ಹೇಳ್ತಾರೆ. ಅವನಿಗೆ ಬ್ರಹ್ಮ ಹೆಂಗ ತನ್ನ ಮನೆಯಾಗ್ಯಾನಂದ್ರ ಸೃಷ್ಟಿ ಒಳಗೆ ತನ್ನ ತಾನು ನೋಡ್ಕೊಂತ, ನವಿಲ್ ಎಷ್ಟು ಸಾವಿರ ಕಣ್ಣುಗಳನ್ನು ತಾನು ಕುಣಿತಿತ್ತಂದ್ರ ತನ್ನ ನವಿಲ್ ತಾನು ನೋಡ್ಕೊಂಡು ಖುಷಿ ಪಡ್ಬೋತಾರ, ಬ್ರಹ್ಮ ಆತರ ಈ ಲೀಲೆಯವನಾದ ನೋಡ್ತಾನ ಅಂತ ಹೇಳ್ತಾರೆ. ಮಾಯಾ ತತ್ಮಿದಂ ಸರ್ವಂ ಎನ್ನುವುದು ಭಗವದ್ಗೀತೆಯ ಮಾತು. ಹಿಂಗಂದ್ರ ಜಗತ್ತೆಲ್ಲ ಬ್ರಹ್ಮ ವಸ್ತುವಿನಿಂದ ವಿಸ್ತರಿಸಲ್ಪಟ್ಟಿತು ಎಂದರ್ಥ. ನಮ್ಗ ಅವಾಗ ಮಾಸ್ಟರ್ಸ್ ಹೇಳ್ತಿರ್ತಾರೆ, ನಾವು ಬ್ರಹ್ಮ ಪದಾರ್ಥದಿಂದ ಬಂದ್ವಿ, ನಾವು ಒಂದು ಅಂಶದಿಂದ ಬಂದಿವಿ ಅಂತ ಹೇಳ್ತಿರ್ತಾರೆ ಮಾಸ್ಟರ್ಸ್. ಬ್ರಹ್ಮ ವಸ್ತುವಿಂದ ವಿಸ್ತರಿಸಲ್ಪಟ್ಟಿತು ಎನ್ನುವ ಮಾತಿನಲ್ಲಿ ಒಂದು ಮೂಲ ವಸ್ತು ಇತ್ತು, ಅದನ್ನು ಒಂದು ಮೂಲ ಶಕ್ತಿ ವಿಸ್ತರಿಸಿತು. ಅಂದ್ರೆ ಮೂಲ ವಸ್ತುನೂ ಬೇಕು, ಮೂಲ ಶಕ್ತಿನೂ ಬೇಕು, ಎರಡೂ ಬೇಕು ಅಂತ. ಯಾವ ಸೃಷ್ಟಿಗಾಗಲಿ ಒಂದು ಮೂಲ ದ್ರವ್ಯ ಬೇಕು, ಹಾಗೂ ಅದನ್ನು ಸೃಷ್ಟಿಸಲು ಮೂಲ ಶಕ್ತಿ ಬೇಕು. ಈಗ ಹತ್ತಿಯಿಂದ ವಿಸ್ತಾರವಾಗಿ ಏನಾಗ್ತದ, ನೂಲಾಗ್ತದ. ಹತ್ತಿ ಬೇಕು ಮೊದ್ಲ, ಹತ್ತಿಯಿಂದ ಏನಾಗ್ತದ ಮುಂದಿಂದ ಒಂದ್ ಹಂತ ನೂಲಾಗ್ತದ, ನೂಲಿಂದ ಏನಾಗ್ತದ ವಿಸ್ತಾರವಾದದ್ದು ಬಟ್ಟೆ. ಮೂಲ ವಸ್ತು ಹತ್ತಿ ಆದ್ರ ನೇಕಾರನ ಶಕ್ತಿ ಉಪಯೋಗಕ್ಕೆ ಬರ್ತದ. ಫಸ್ಟ್ ಇರ್ಬೇಕಲ್ಲ ಅಲ್ಲಿ ಏನಾದ್ರು ಈ ನೇಕಾರ ಬಟ್ಟೆ ನೇಯ್ಬೇಕಂದ್ರೆ ಏನ್ ಬೇಕ್ರಿ, ಮೊದ್ಲು ಹತ್ತಿ ಬೇಕು, ಹತ್ತಿ ಆದ ನಂತರ ನೂಲ್ ಬೇಕು, ನೂಲು ಆದ್ಮಿಂದ ಅವಾಗ ನೇಕಾರನ ಏನಂತ ನೈಪುಣ್ಯತೆ ಉಪಯೋಗ ಬರ್ತದೆ. ಒಂದು ಈ ಬಟ್ಟೆ ಹೊಲಿಯಕ್ ಹೋದ ಒಂದು ಟೈಲರ್ ಇರ್ತಾನ, ನಿಪುಣ ಟೈಲರ್ ಇರ್ತಾನ, ನಾವ್ ಬಟ್ಟೆ ಹೊಲಿಯಕ್ ಬರ್ತದನು, ಮೂಲ ವಸ್ತು ನಮ್ ಬಟ್ಟೆ ಕೊಡಬೇಕು, ಅವಾಗ ಅವನ್ ನೈಪುಣ್ಯತೆಯ ಶಕ್ತಿ ಅಲ್ಲಿ ಉಪಯೋಗ ಬರ್ತದ ಅಂತ ಹೇಳ್ತಾರೆ. ಮಡಿಕೆ ಮಾಡಕ್ ಏನ್ ಬೇಕು, ಮೂಲ ವಸ್ತು ಮಾಡಬೇಕು, ನಂತರ ಯಾರ್ ಬೇಕು, ಆಮೇಲೆ ಕುಂಬಾರನ ಕೈ ಚಾಳಕ ಬರ್ತದ. ಮೊದ್ಲು ಬೇಕಾಗಿದ್ದು ಮೂಲ ವಸ್ತು ಯಾವುದು, ಮಡಿಕೆ ಮಾಡಕ್ ಮಣ್ಣ ಬರ್ತದ. ನೈಪುಣ್ಯತೆ ಮೂಲ ಶಕ್ತಿ ಅಂದ್ರೆ ಸೃಷ್ಟಿಯ ಪ್ರತಿಯೊಂದು ವಸ್ತುವಿಗೂ ಎರಡು ಕಾರಣ ಸ್ಥಾನಗಳಿವೆ, ಒಂದು ಮೂಲ ವಸ್ತು ಮತ್ತೊಂದು ಮೂಲ ಶಕ್ತಿ. ಡಿಸ್ಟರ್ಬ್ ಅನಿಸ್ತದ ಮ್ಯಾಮ್, ಯಾರ್ದು ಓಪನ್ ಅದ್ ನೋಡ್ರಿ. ಮ್ಯೂಟ್ ಮಾಡ್ಕೊಂಡ್ರವ್ರು ಸರಿ ನೋಡ್ತೀನಿ ಮ್ಯಾಮ್. ನೋಡ್ರಿ ಮ್ಯಾಮ್. ಓಕೆ ಮ್ಯಾಮ್. ಅಲ್ಲೇ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಮಡಿಕೆಯ ಮಾಡಲು ಮಣ್ಣೆ ಮೊದಲು, ತೊಡಿಗೆ ಮಾಡಲು ಹೊನ್ನೆ ಮೊದಲು ಅಂತ ಹೇಳಿ. ತೊಡಿಗೆ ಮಾಡಲು ಹೊನ್ನೆ ಮೊದಲು, ಶಿವಪಥ ನರಿಯಡಿ ಗುರುಪಥವೇ ಮೊದಲು ಅಂತ ಹೇಳಿ. ಅಂದ್ರೆ ಒಂದು ಬೇಕು ಮೊದ್ಲ, ನಮ್ಗೆ ಏನಾದ್ರೂ ವಸ್ತು ಮಾಡ್ಬೇಕಂತಂದ್ರ ಮೂಲ ವಸ್ತು ಬೇಕು, ಆಮೇಲೆ ಅದಕ್ಕ ಶಕ್ತಿ, ಮೂಲ ಶಕ್ತಿ ಬೇಕು, ಎರಡರ್ಲಿಂದಾನೇ ಆಗ್ತದ ಅಂತ ಹೇಳ್ತಾರೆ. ಹೇಳ್ತಾರೆ ಇವರು, ಹಾಗಾದ್ರೆ ಬ್ರಹ್ಮ ವಸ್ತು ಸಿದ್ಧವಾದದ್ದು ಹೇಗೆ, ಅದರ ಮೂಲ ದ್ರವ್ಯ ಯಾವುದು, ಮೂಲ ಶಕ್ತಿ ಯಾವುದು? ಬ್ರಹ್ಮ ವಸ್ತು ಉಳಿದ ವಸ್ತುಗಳಂತೆ ಅನ್ಯ ನಿರ್ಮಿತವಲ್ಲ, ಮತ್ತೊಬ್ಬರಲಿಂದ ಇದು ಆಗಿಲ್ಲ. ಸ್ವಯಂಭೂ, ಇದು ತಾನೇ ಆದದ್ದು, ಸ್ವತಃ ಸಿದ್ಧವಾದದ್ದು. ಮೂಲ ವಸ್ತು ಅದೇ, ಮೂಲ ಶಕ್ತಿಯೂ ಅದೇ. ಉಳಿದದಕ್ಕೆಲ್ಲ ಏನ್ ಮಾಡ್ಬೇಕು, ಮೂಲ ವಸ್ತು ಬೇಕು, ಮೂಲ ಶಕ್ತಿ ಬೇಕು. ಆದ್ರ ಇದು ಬ್ರಹ್ಮ ವಸ್ತು ಯಾವುದರಿಂದಲ್ಲ, ಎರಡೂ ಅದೇ ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ನಮ್ಮ ಪ್ರಪಂಚದಲ್ಲಿ ಇದೆ ಅಂತಾರ ಶಾಸ್ತ್ರದ ಮಾತು. ಎತ್ತೋರ್ಣಾನಾಭಿ ಸೃಜತ್ಯ ಗ್ರಹಣತೆ ಚೆ ಮಂಡವ ಉಪನಿಷತ್ನೊಳಗೆ ಬರ್ತದ್ರಿ ಇದು. ಊರ್ಣಾಭಿ ಅಂದ್ರ ಜೇಡ್ರ ಹುಳು. ತಾವ್ ನೋಡಿರ್ಬೇಕು, ಜೇಡ ಬಲ್ಲೆ ಕಟ್ತಿರ್ತದಲ್ಲ, ಜೇಡ್ರ ಹುಳು ಅಂದ್ರ ಅದು ಅನ್ಯ ನಿರ್ಮಿತ ಅಲ್ಲ, ಮತ್ತೊಂದನ್ನ ತಗೊಂಡು ತಾ ಮಾಡಂಗಿಲ್ಲ. ಇಲ್ಲಿ ಕುಂಬಾರ ಏನ್ ಮಾಡ್ಬೇಕು, ಅವನಿಗೆ ನಾವು ಮಣ್ಣು ಬೇಕು, ಅವನಿಗೆ ಕುಂಬಾರ ಗಡಿಗೆ ಮಾಡ್ಬೇಕಾದ್ರ ಮಣ್ಣು ಕೊಡ್ಬೇಕು. ಈ ಬಟ್ಟೆ ಹೊಲಿಯವನಿಗೆ, ಬಟ್ಟೆ ನೇವನಿಗೆ ಏನ್ ಮಾಡ್ಬೇಕು, ನಾವು ಮೊದ್ಲ ಏನ್ ಕೊಡ್ಬೇಕು, ನೂಲ್ ಕೊಡ್ಬೇಕು, ಹತ್ತಿ ಬೇಕು, ಆಮೇಲೆ ನೂಲಾಗಬೇಕು, ನೂಲಾಗಿಂದ ಅವ್ನ ನೇಕಾರ ಹತ್ತಿರ್ಬೇಕು, ಅವಾಗ ಅವ್ನ ಬಟ್ಟೆ ನೇಯ್ತಾನ. ಆದ್ರೆ ಇಲ್ಲಿ ಏನಂದ್ರ ಬ್ರಹ್ಮ ವಸ್ತುಗೆ ಏನು ಬೇಕು, ಎಲ್ಲವೂ ತಾನೇ, ಮೂಲ ವಸ್ತು ತಾನೇ, ಮೂಲ ಚೈತನ್ಯವೂ ತಾನೇ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ನಮ್ಮ ಸೃಷ್ಟಿಯಲ್ಲಿ ಅದ. ಯಾವುದದ? ಜೇಡ್ರ ಬಲಿ. ನೀವು ಜೇಡ ನೋಡಿರ್ಬೇಕು, ಅದು ಹೊರಗಿನಿಂದ ಏನು ತಗೊಳಂಗಿಲ್ಲ, ತನ್ನ ಜೊಲ್ಲಿನಿಂದ ಬಿಟ್ಟಂತದನ್ನ ತನ್ನೊಳಗೇನೆ ಉತ್ಪತ್ತಿ ಆಗ್ತದೆ, ಮತ್ ಹೊರಗಿಂದ ಬರಂಗಿಲ್ಲ. ಮೂಲ ವಸ್ತುನೂ ಇಲ್ಲ, ಮೂಲ ವಸ್ತುನದೇ, ಮೂಲ ಚೈತನ್ಯನದೇ. ಅದನ್ನ ಜೇಡ್ರ ಬಲಿ ಹೆಣ್ಕೋತಿರ್ತದ, ಅದನ್ನ ಹೇಳ್ತಾರ. ಅದು ಸೃಷ್ಟಿಸುವ ಬಲೆಯ ಮೂಲ ವಸ್ತುವಾದ ಅಂಟು ರಸ ಅದರ ದೇಹದಿಂದಲೇ ಬರುತ್ತದೆ, ಮತ್ತು ಅದು ಬಲೆಯನ್ನು ತನ್ನ ಶಕ್ತಿಯಿಂದಲೇ ರಚಿಸ್ತದೆ. ತುಂಬಾ ಸಂತೋಷ ಪಡ್ತಿರ್ತದ, ತಂದನ್ ತಾನೇ ಮಾಡ್ಕೊತಲ್ಲ, ಅದು ಬಹಳ ಸಂತೋಷ ಪಡ್ತದ. ಹೆಂಗಂದ್ರ ತನ್ನ ಸ್ವ ಸಂತೋಷಕ್ಕೆ ಹಾಡಿಕೊಳ್ಳುವ ವ್ಯಕ್ತಿ ತನ್ನ ಕಂಠ ಮಾಧುರ್ಯಕ್ಕೆ ತಾನೇ ಮರಳಾಗುವಂತೆ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುವ ಸುಂದರಿ. ಹೆಂಗ್ ನೋಡುದು, ಇಲ್ಲಿ ಒಂದು ತರುಣಿ, ಒಂದು ಏಜ್ ಬಂದಂತ ಹುಡುಗಿ ಅಥವಾ ಹೆಣ್ಣು ಮಕ್ಕಳು
ಎಲ್ಲಾ ಮೇಕಪ್ ಮಾಡ್ಕೊಂಡು ರೆಸಿಪ್ ಶುರು ಉಟ್ಕೋತೀವಿ, ಹೋಗಿ ಕನ್ನಡಿ ಒಳಗೆ ನಿಂದಿರ್ತೀವಿ. ಎಷ್ಟ್ ಚಂದ ಆಗಿನಲ್ಲ, ಎಷ್ಟ್ ಸೀರೆ ಚಂದ ಆಗ್ಯದ, ನಮ್ಮನ್ನ ನಾವು ಖುಷಿ ಪಡ್ಕೋತೀವಿಲ್ರಿ ಮಾಸ್ಟರ್. ಅದೇ ತರ ಖುಷಿ ಪಡಂತದ ಯಾರು ಜೇಡ ಬಲ್ಲಿ ಹೆಣಿತದದು. ಹೌದು, ನನ್ನದ್ರಲಿಂದ ನಾ ಹೆಣಿತೀನಲ್ಲ ಅಂತ ಅದು ಖುಷಿ ಪಡ್ತದ. ತಮ್ಮ ಸ್ವಂತಿಕೆಲಿಂದ ಬಂತದಕ್ಕ ಹೆಚ್ಚು ಖುಷಿ ಸಂಭ್ರಮ ಪಡ್ತದ ಮನುಷ್ಯ. ಈ ಬ್ರಹ್ಮನು ಅದೇ ತರ ತಾನ್ ಮಾಡ್ತಾನ. ಬ್ರಹ್ಮಂದ ಇದೆಲ್ಲ ಆಟ ಲೀಲೆ ಅದ್ ನೋಡಿ ಅವನೇ ಸಂತೋಷ ಪಟ್ಕೋತಾನ ಅಂತ ಕಗ್ಗದೊಳಗ ಹೇಳ್ತಾರೆ ಮಾಸ್ಟರ್. ಒಬ್ಬ ತರುಣಿ ಕನ್ನಡಿ ನೋಡ್ಕೊಂಡು ಖುಷಿ ಪಟ್ಟಂಗ, ಒಬ್ಬ ಹಾಡಗಾರ ಸ್ವಂತಕ್ಕ ಎಲ್ಲೇ ಹೋಗಿ ಪಾರ್ಟಿಸಿಪೇಟ್ ಮಾಡೋದಕ್ ಹಾಡೋದೆಲ್ಲ ತನ್ನ ಸ್ವ ಸಂತೋಷಕ್ಕೆ ಹಾಡ್ತಿರ್ತಾನಲ್ಲ, ಅವ ಆನಂದವಾಗಿರ್ತಾನ. ತನ್ನ ಹಾಡನ್ನ ಕೇಳಿ ಆನಂದ ಪಡ್ತಿರ್ತಾನ ಅಂತ. ತನ್ನ ಮುಖವನ್ನು ನೋಡಿಕೊಳ್ಳುವ ಸುಂದರಿ, ಕಣ್ಣು ಮೂಗು ಕಿವಿ ತಿರುಗಿಸ್ತಾನ ಸೌಂದರ್ಯಕ್ಕೆ ಮಾರು ಹೂವಂತೆ. ಆ ಕದ್ದರ್ಪಣ ಸುಂದರಿ ಅಂತ ಬೇಲೂರು ಹಳೆಬೀಡಿನೊಳಗ ಮಾಸ್ಟರ್ ತಯಾರು ನೋಡ್ರಿ. ಕದ್ದರ್ಪಣ ಸುಂದರಿ ಅಂತದ ಕಲ್ಲಿನೊಳಗ ಕೆತ್ತಾರ ನೋಡ್ರಿ. ಕನ್ನಡಿ ಹಿಂಗ್ ಹಿಡ್ಕೊಂಡಾಳ, ಅಲ್ಲಿ ಗೈಡ್ಸ್ ಎಲ್ಲ ಹೇಳ್ತಾರ ಇದು ದರ್ಪಣ ಸುಂದರಿ ಅಂತ ಹೇಳಿ. ಎಷ್ಟ್ ಚಂದ ಹಾವ ಭಾವ ಹೆಂಗ ಈ ತರ ಕನ್ನಡಿ ಹಿಡ್ಕೊಂಡಿರ್ತಾಳ. ನೀವು ಗಮನಿಸಿರ್ಬೇಕು, ಬಹಳ ಅಬ್ಸರ್ವ್ ಮಾಡಿ ಅದನ್ನ. ಎಲ್ಲ ತಯಾರಾಗಿ ನಿಂತಾಳ, ಇನ್ನ ರಾಜ ಬರ್ತಾನ, ಹಿಂಗ ಯಾರೋ ನನ್ ನೋಡಾಕ್ ಬರ್ತಾರ, ನಾ ಖುಷಿ ಒಳಗಿದೆ ಅನ್ನೋ ಭಾವ ಅಭಿವ್ಯಕ್ತದ ಕನ್ನಡಿ ಒಳಗ. ಅವ್ಳು ನೋಡ್ಕೊತಾ ನಿಂತಾಳ, ದರ್ಪಣ ಸುಂದರಿ ಅಂತ ಹೇಳಿ ಅದನ್ನ. ಅದಕ್ಕೆ ಈ ಕಗ್ಗ ಬ್ರಹ್ಮ ವಸ್ತುವಿನ ಚರ್ಯ ಸುಲಭವಾಗಿ ವಜ್ರ ತನ್ನ ಹೊಳಪಿಗೆ ತಾನೇ ಬೆರಗಾಗುವಂತೆ, ನವಿಲು ತನ್ನ ಗರಿಗಳ ಸೌಂದರ್ಯಕ್ಕೆ ತಾನೇ ಮರಳಾಗುವಂತೆ ಇದೆ ಎಂದು ಅಧ್ಯಾತ್ಮದ ಬಹು ಕ್ಲಿಷ್ಟವಾದ ತತ್ವವನ್ನು ಅತ್ಯಂತ ಸುಲಭವಾಗಿ ಚಿತ್ರಿಸ್ಯಾರ ಮಾಸ್ಟರ್. ಮ್ಯಾಮ್ ಮುಗಿತು ಕಗ್ಗ, ಇನ್ನೊಂದು ಹೋಗ್ಬೇಕಾದ್ರೆ ಲೇಟ್ ಆಗ್ತಾ, ಮುಗಿಸೋಣ್ರ ಇಲ್ಲಿಗೆ? ಓಕೆ ಮೇಡಮ್, ಆಯ್ತು ಮೇಡಮ್. ಹ್ಯಾಂಡ್ ರೈಸ್ ಮಾಡಿದ್ರೆ ಕ್ವಶನ್ ಕೇಳ್ತಾರೆ. ಮಾಸ್ಟರ್ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್. ಥ್ಯಾಂಕ್ ಯು.